ನಮಸ್ಕಾರ. 9 ಗಂಟೆ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಹಲವು ಸುದ್ದಿಗಳು, ವಿಭಿನ್ನ ಅಭಿಪ್ರಾಯಗಳು, ಚರ್ಚೆ, ಮಾತು, ಸುದ್ದಿಯ ಹಿಂದಿನ ಸುದ್ದಿಯನ್ನು ಎತ್ತಿಡೋ ಪ್ರಯತ್ನ, ಅದೇನೇ ಪ್ರೈಮ್ ನ್ಯೂಸ್. ಇವತ್ತು ಬೆಳಗಿನಿಂದ ಸಂಜೆಯವರೆಗೆ ನಡೆದ ಹಲವು ಘಟನೆಗಳಿಗೆ ಸಂಬಂಧಪಟ್ಟ ಸುದ್ದಿಯನ್ನು ಹೊತ್ತು ನಾನು ತಮ್ಮ ಮುಂದೆ ಹಾಜರಾಗಿದ್ದೇನೆ. ಅದರಂತೆ ಎಂದಿನಂತೆ ಬೇರೆ ಬೇರೆ ರಾಜಕೀಯ ಪಕ್ಷದ ಮುಖಂಡರು ನಮ್ಮನ್ನು ಜಾಯಿನ್ ಆಗಿದ್ದಾರೆ. ಅವರನ್ನು ಮೊದಲು ತಮ್ಮ ಪರಿಚಯ ಮಾಡಿಕೊಡ್ತೇನೆ. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರೋ VS ಉಗ್ರಪ್ಪ ಇದ್ದಾರೆ. ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಹಾಗೆಯೇ ಜಾತ್ಯತೀತ ಜನತಾದಳದ ರಮೇಶ್ ಬಾಬು ನಮ್ಮನ್ನು ಜಾಯಿನ್ ಆಗಿದ್ದಾರೆ. ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಇನ್ನು ಭಾರತೀಯ ಜನತಾ ಪಕ್ಷದ ಎವರ್ಗ್ರೀನ್ ಹೀರೋ ಡಾಕ್ಟರ್ ವಾಮನಾಚಾರ್ಯ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಎಲ್ಲದಕ್ಕಿಂತ ಮೊದಲೋಣ ಈ ಹೊತ್ತಿನ ಹೆಡ್ಲೈನ್ಸ್. ಬರದಿಂದ ಕಂಗೆಟ್ಟಿದ್ದ ರೈತರಿಗೆ ಸರ್ಕಾರದ ನೆರವು. ಸಹಕಾರಿ ಬ್ಯಾಂಕ್ಗಳಿಂದ ಪಡೆದಿದ್ದ 50,000ವರೆಗಿನ ಸಾಲ ಮನ್ನಾ. ಬೊಕ್ಕಸಕ್ಕೆ 8,165 ಕೋಟಿ ರೂಪಾಯಿ ಹೊರೆ. ಪ್ರತಿಪಕ್ಷಗಳಿಂದ ಸ್ವಾಗತ. ಶಿವಸೇನೆ JDU ಪಕ್ಷದಿಂದಲೂ ಸಿಕ್ಕಿದೆ ಬೆಂಬಲ. NDA ರಾಷ್ಟ್ರಪತಿ ಅಭ್ಯರ್ಥಿಗೆ ಬಂದಿದೆ ಮತ್ತಷ್ಟು ಬಲ. ನಾಳೆ ವಿಪಕ್ಷಗಳ ಸಭೆ. ಯಾರಾಗ್ತಾರೆ UPA ಅಭ್ಯರ್ಥಿ? ದುಷ್ಕರ್ಮಿಗಳಿಂದ SDPI ಮುಖಂಡನ ಬರ್ಬರ ಹತ್ಯೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಕಲ್ಲಡ್ಕ ಮತ್ತೆ ಉದ್ವಿಗ್ನ. ಹೆಚ್ಚಿದ ಪೊಲೀಸ್ ಭದ್ರತೆ, ಮುಂದುವರಿದ ನಿಷೇಧಾಜ್ಞೆ. ದೇಶದ ಗಡಿ ಪ್ರವೇಶಿಸಿದ್ದಾರಂತೆ 6ರಿಂದ 7 ಉಗ್ರರು. ಮ್ಯಾಂಚೆಸ್ಟರ್ ಮಾದರಿಯಲ್ಲಿ ದಾಳಿ ನಡೆಸುವ ಶಂಕೆ. ಗುಪ್ತಚರ ಇಲಾಖೆಯಿಂದ ಎಚ್ಚರಿಕೆಯ ಸಂದೇಶ. ರಾಜೀನಾಮೆಗೆ ವಿರಾಟ್ ಕೊಹ್ಲಿಯೇ ಕಾರಣ ಅಂತೆ. ಅಸಮಾಧಾನ ಹೊರಹಾಕಿದ ಅನಿಲ್ ಕುಂಬ್ಳೆ. ಕೋಚ್ ಹುದ್ದೆಗೆ ರವಿ ಶಾಸ್ತ್ರಿ ಸೆಹ್ವಾಗ್ ಮಧ್ಯೆ ಪೈಪು. ಇದು ಇವತ್ತಿನ ಅತಿ ಮಹತ್ವದ ಸುದ್ದಿ. ಭೀಕರ ಬರಗಾಲದಿಂದ ಸಾಲದ ಸುಳಿಗೆ ಸಿಲುಕಿದ್ದ ರಾಜ್ಯದ ರೈತರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿಯನ್ನು ನೀಡಿದೆ. ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರು ಪಡೆದಿರೋ 50,000 ರೂಪಾಯಿವರೆಗಿನ ಸಾಲ ಮನ್ನಾ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ. ನಿನ್ನೆಯವರೆಗೆ ಪಡೆದಿರೋ ಸಾಲ ಮನ್ನಾ ಆಗಲಿದೆ. ಇದರಿಂದ 22,27,506 ರೈತರಿಗೆ ಅನುಕೂಲ ಆಗ್ತಾ ಇದೆ. ಸಾಲ ಮನ್ನಾದಿಂದ ರಾಜ್ಯ ಸರ್ಕಾರಕ್ಕೆ ಸುಮಾರು 8,165 ಕೋಟಿ ರೂಪಾಯಿ ಹೊರೆಯಾಗಲಿದೆ. ಇದು ಅಲ್ಪಾವಧಿ ಅಥವಾ ಬೆಳೆ ಸಾಲಕ್ಕೆ ಅನ್ವಯ ಆಗಲಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ರೈತರು ಒಟ್ಟು 1,16,000 ಕೋಟಿ ರೂಪಾಯಿ ಸಾಲ ಪಡೆದಿದ್ದಾರೆ. ಇದರಲ್ಲಿ ಅಲ್ಪಾವಧಿ ಸಾಲ 52,000 ಕೋಟಿ ರೂಪಾಯಿ. ಎಲ್ಲ ಕಡೆ ರೈತರಿಂದ ಸಾಲ ಮನ್ನಾ ಮಾಡುವ ಒತ್ತಾಯ ಬರ್ತಾ ಇತ್ತು. ಸತತ ಬರಗಾಲದಿಂದ ಸಂಕಷ್ಟದಲ್ಲಿರೋ ರೈತರ ಹಿತ ಕಾಪಾಡೋ ದೃಷ್ಟಿಯಿಂದ ಈ ತೀರ್ಮಾನ ಮಾಡಲಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಸಾಲ ಮನ್ನಾ ಮಾಡೋದ್ರಿಂದ ರಾಜ್ಯದ ಮೇಲೆ 8,165 ಕೋಟಿ 8,165 ಕೋಟಿ ಜಗದೀಶ್ ಶೆಟ್ಟರೆ 8,165 ಕೋಟಿ ರೈತರು ತಗೊಂಡಿರ್ತಕ್ಕಂಥ ಅಲ್ಪಾವಧಿ ಸಾಲ 50,000 ರೂಪಾಯಿ ಹೊರಗಡೆ ಎಲ್ಲ ರೈತರಿಗೆ ಅವ್ರು ಎಷ್ಟಾರ ತಗೊಂಡಿಲ್ಲ 50,000ವರೆಗೆ. ಬೆಳೆ ಸಾಲ ಅಲ್ಪಾವಧಿ ಸಾಲ ಈ ಕ್ರಾಪ್ ಲೋನ್ 22,27,506 ಜನ ಕುಟುಂಬಗಳಿಗೆ ರೈತರಿಗೆ ಅನುಕೂಲ ಆಗ್ತದೆ. ಇಷ್ಟು ಮನ್ನಾ ಮಾಡಿದ ಮೇಲೆ ಕೇಂದ್ರ ಸರ್ಕಾರ ರೈತರ ನೆರವು ಬರಬೇಕೋ ಬೇಡ? ಕೇಂದ್ರ ಸರ್ಕಾರ ಕೂಡಲೇ ರೈತರನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅಂದ್ರೆ ಯಾವುದೇ ನೈತಿಕ ನಮ್ಮ ರಾಜ್ಯದ ಹಕ್ಕಿಲ್ಲ, ಬಿಜೆಪಿಗೆ ನೈತಿಕ ಹಕ್ಕಿಲ್ಲ, ಹಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ. ಅಧ್ಯಕ್ಷರೇ, ಈಗ ಇನ್ನು ಸಾಲ ಮನ್ನಾ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿರ್ಧಾರಕ್ಕೆ
ಮೇಲ್ಮನೆಯಲ್ಲೂ ಕೂಡ ಮೆಚ್ಚುಗೆ ವ್ಯಕ್ತವಾಯಿತು. ಬಿಜೆಪಿಯನ್ನು ಹೊರತುಪಡಿಸಿ JDS ಹಾಗೂ ಕಾಂಗ್ರೆಸ್ ಸದಸ್ಯರು CM ನಿರ್ಧಾರವನ್ನು ಮುಕ್ತ ಕಂಠದಿಂದ ಸ್ವಾಗತಿಸಿದರು. ಸಾಲ ಮನ್ನಾ ಬಗ್ಗೆ ಮೇಲ್ಮನೆಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ರಾಜ್ಯ ಬಿಜೆಪಿ ನಾಯಕರು ಕೇಂದ್ರದ ಮೇಲೆ ಒತ್ತಡ ಹೇರಲಿ ಅಂತ ಅಂದರು. ಈ ವೇಳೆ ಗದ್ದಲ ಎಬ್ಬಿಸಿದ ಬಿಜೆಪಿ ಸದಸ್ಯರು ಸಭಾತ್ಯಾಗ ಮಾಡಿದರು. ಆಗ್ರಹ ಮಾಡೋದೇನು ಅಂತಂದ್ರೆ, ನಾನು ಈಗ ಸೊಸೈಟಿಗಳ ಸಾಲನ ಮನ್ನಾ ಮಾಡಿದ್ದೀನಿ. ಈಗ ಈಶ್ವರಪ್ಪನವರು ಬಿಜೆಪಿಯವರು ಅಲ್ಲಿ ಜೈಟ್ಲಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ ಒತ್ತಡ ಹಾಕಿ 42,000 ಕೋಟಿ ರೈತರ ಮೇಲೆ ಸಾಲ ಇದೆಯಲ್ಲ, ಇಲ್ಲಿ ಅಲ್ಪಾವಧಿ ಸಾಲ ಅದು ಮನ್ನಾ ಮಾಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಆಗ್ರಹಪೂರ್ವಕವಾಗಿ ಒತ್ತಾಯ. ಈ ಚುನಾವಣೆ ಬಂದಿದೆ, ಮಾಡ್ತಾ ಇದ್ದಾರೆ, ಮಾಡೋದ್ರಲ್ಲಿ ಯಾಕೆ ಚೌಕಾಸಿ? ಇನ್ನು ಉಳಿದಂತ 2,600 ಕೋಟಿನ ದಯವಿಟ್ಟು ತಕ್ಷಣ ಮನ್ನಾ ಮಾಡಬೇಕು ಅಂತ ಒತ್ತಾಯ ಈ ಸಂದರ್ಭದಲ್ಲಿ ನಾನು ಮಾಡಕ್ಕೆ ಇಷ್ಟಪಡ್ತೇನೆ. ಅರುಣ್ ಜೈಟ್ಲಿಗೆ ಹೋಗಿ ನೀವು ಸಾಲ ಮನ್ನಾ ಮಾಡಲ್ಲ ಅಂತ ನಿಮ್ಮ ಅರುಣ್ ಜೈಟ್ಲಿ ಅವರು ಹೇಳ್ತಾರೆ, ಸ್ವಾಗತ. ಎಸ್, ಈಗ ರೈತರೇನು ಸಹಕಾರಿ ಸಂಘಗಳಿಂದ ಮಾಡಿದ ಸಾಲ ಮನ್ನಾ ಆಗಿದೆ. ಆದರೆ ಏನು ಬ್ಯಾಂಕ್ಗಳಿಂದ ಮಾಡಿರುವ ಸಾಲ ಏನಿದೆ ಅದು ಹಾಗೆ ಉಳಿದಿದೆ. ಅದು ಈ ಕೇಂದ್ರ ಸರ್ಕಾರ ಈ ಸಾಲವನ್ನು ಮನ್ನಾ ಮಾಡಬೇಕು ಅನ್ನೋದು ಒತ್ತಾಯ. ಎಲ್ಲಿವೆ ಈಗ ನಮ್ಮ ಜೊತೆಗೆ ಇನ್ನು ಎಡಪಂಥೀಯ ನಾಯಕರಾದ GN ನಾಗರಾಜ್ ಕೂಡ ಜಾಯಿನ್ ಆಗಿದ್ದಾರೆ. ಅವ್ರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸರ್, ವೆಲ್ಕಮ್ ಟು ದ ಶೋ. ಎಸ್, ಈಗ ಈ ಬಾಲ್ ಏನಿದೆ, ಆ ಬಾಲ್ ಏನಿದೆ ಅದು ಈಗ ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ಮುಖ್ಯಮಂತ್ರಿ ಮೊದಲು ಹೇಳಿದರು ಕೇಂದ್ರ ಸರ್ಕಾರ ಮಾಡಲಿ, ನಾವು ಮಾಡ್ತೀವಿ ಅಂತ. ಈಗ ರಾಜ್ಯ ಸರ್ಕಾರ ಮೊದಲೇ ಸಾಲ ಮನ್ನಾವನ್ನು ಇವತ್ತು ಪ್ರಕಟಿಸಲಾಯಿತು. ಇನ್ನು ಕೇಂದ್ರ ಸರ್ಕಾರ ಏನು ಮಾಡಬೇಕು? ಎಸ್, ಡಾಕ್ಟರ್ ವಾಮನಾಚಾರ್ಯ ಇವರಿಗೆ ಮೊದಲನೇದ್ದು ಸಾಲ ಮನ್ನಾ ಮಾಡಿದ್ದು ಲೇಟ್ ಆಯಿತು. ಬಜೆಟ್ನಲ್ಲೇ ಬರುತ್ತೆ ಅಂತ ಎಲ್ಲರೂ ಕಾಯ್ದ್ವಿ, ಇವ್ರು ಮಾಡಲಿಲ್ಲ. ಇನ್ನು ಇಲೆಕ್ಷನ್ಗೆ ಹತ್ತಿರ ಮಾಡಬೇಕು ಅಂತ ಇವ್ರು ಕಾಯ್ತಾ ಇದ್ದರು. ಆದರೆ ರಾಜ್ಯದಲ್ಲಿ ಕುಮಾರಸ್ವಾಮಿಯವರು ಇವತ್ತು ಕೂಡ ಬೆಳಗಾಂ ಜಿಲ್ಲೆಯ ಅಥಣಿಯಿಂದ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನೀವು ಮಾಡಿದ ಸಾಲ ಮನ್ನಾ ಏನೇನೂ ಸಾಲದು, ಇರೋದಕ್ಕೆ ಪೂರ್ತಿಯಾಗಿ ಮಾಡಿ. ನಾನು ಇಬ್ಬರು ಸೇರೇ ಹೇಳ್ತೇನೆ. ಯಡಿಯೂರಪ್ಪನವರು ಹೆಚ್ಚು ಕಡಿಮೆ ಎಲ್ಲ ಕ್ಷೇತ್ರಗಳಿಗೂ ಹೋಗಿ ರೈತರ ಸಾಲ ನೀವು ಮನ್ನಾ ಮಾಡದೇ ಇದ್ದರೆ ನಾವು 3 ರಿಂದ 4 ಲಕ್ಷ ರೈತರನ್ನು ಕರ್ಕೊಂಡು ಬಂದು ನಿಮ್ಮ ಎದುರಿಗೆ ಕೂಡಿಸ್ತೇವೆ, ನಿಮ್ಮ ಮೂಗು ಮುಚ್ಚಿದ ಮೇಲೆ ನೀವು ಬಾಯಿ ತೆಗೆಯೋದು, ನಿಮ್ಮ ಮೂಗು ಹಿಡಿದು ಬಾಯಿ ತೆಗೆಸಿ ರೈತರ ಸಾಲ ಮನ್ನಾ ಮಾಡಿಸ್ತೇನೆ ಅಂತ ಹೇಳಿದ ಮೇಲೆ ಇವತ್ತು ಸಾಲ ಮನ್ನಾ ಆಗಿದೆ. ಅದು ಅಪೂರ್ಣ ಆಗಿದೆ. ಅಂದರೆ 50,000 ಕ್ರೆಡಿಟ್ಟು ನಾವೇ ತಗೊಳ್ಬೇಕು, ನಮಗೆ ಸಿಗಬೇಕಾಗಿದ್ದದು, ಮತ್ತು ಪೂರ್ತಿ ಆಗಿಲ್ಲ ಅನ್ನೋದನ್ನು ಹೇಳಬೇಕು. ಮೂರನೇ ಪಾರ್ಟ್ ಕಮರ್ಷಿಯಲ್ ಬ್ಯಾಂಕ್ ಏನಿದೆ ಅದಕ್ಕೆ ಬಂದೆ ಅದನ್ನೇನ ಹೇಳ್ತೇನೆ. ಸರ್ಕಾರದ ಹೊಣೆಗಾರಿಕೆ ಅಂತ ಯಾವ ಬುಕ್ಕಲ್ಲಿ ಬರ್ದಿದೆ? ಸಾಲನೇ, ರೈತ ತಗೊಂಡಂತ ಸಾಲಕ್ಕೆ ಈ ಬ್ಯಾಂಕಲ್ಲಿ ತಗೊಂಡು ಆ ಬ್ಯಾಂಕಲ್ಲಿ ತಗೊಂಡು ಆ ಬ್ಯಾಂಕಲ್ಲಿ ತಗೊಂಡು ಅಂತ ಯಾರು ಕೇಳಿದ್ರು ನಿಮಗೆ? ಕಮರ್ಷಿಯಲ್ ಬ್ಯಾಂಕ್ಗಳು ಸರ್ಕಾರದ ಮಾತು ಕೇಳ್ತಾರ? ಯಾರ ಮಾತು ಕೇಳೋದಿರಲ್ಲ. ಇಲ್ಲಿ ದುಡ್ಡು ಕಟ್ಟೋದಿರತ್ತೆ. ಕೋಆಪರೇಟಿವ್ ಬ್ಯಾಂಕು ನಿಮ್ಮ ಮಾತು ಕೇಳಲ್ಲ. ರಾಜ್ಯ ಸರ್ಕಾರಗಳು ಎಷ್ಟು ಹಣ ಅಲ್ಲಿ ಕೊಡ್ತಾವೋ ಅಷ್ಟನ್ನು ಮಾತ್ರ ಅವ್ರು ಹಂಚ್ತಾರೆ. ಶಶಿಧರ್ ಭಟ್ರೆ, ಕೋಆಪರೇಟಿವ್ ಬ್ಯಾಂಕ್ಗಳು ರಾಜ್ಯ ಸರ್ಕಾರ ಹೇಳಿದೆ ಅಂತ ತಮ್ಮ ಜೋಬಿಂದ ಹಣ ಕೊಡಲ್ಲ. ಅಲ್ಲಿ ಒಯ್ದು ಹಣ ನೀವು ಕಟ್ಟಬೇಕು. ಕಟ್ಟಿದ ಮೇಲೆ ಸಾಲ ಮಾಫಿ ಆಗುತ್ತೆ. ಸಬ್ಮಿಷನ್ ಮಾಡಿದ್ದೀರಿ. I will take others reaction and again I will come back to you. Please come to me. I will explain everything. ಎರಡು ವಿಚಾರ. Everything. ಒಂದು ಇಡೀ ಸಾಲ ಮನ್ನಾದ ಕ್ರೆಡಿಟ್ ಅನ್ನ ಅವ್ರು ತಗೊಂಡು ತಮ್ಮ ಜೇಬಿಗೆ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ದಟ್ ಇಸ್ ಒನ್ ಥಿಂಗ್. ಸೆಕೆಂಡ್, ಕಮರ್ಷಿಯಲ್ ಬ್ಯಾಂಕ್ ಅಲ್ಲ, ಯಾರು ರೈತ ವಿರೋಧಿ ಪ್ರವೃತ್ತಿಯನ್ನು ತೋರಿದ್ದಾರೋ ಕ್ರೆಡಿಟ್ ತಗೊಳ್ಳೋ ಅಂತ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಈ ದೇಶದ ಪ್ರಧಾನಿ ಹೇಳ್ತಾರೆ, ಈ ದೇಶದ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ, ಈ ದೇಶದ ರಿಸರ್ವ್ ಬ್ಯಾಂಕಿನ ಗವರ್ನರ್ ಹೇಳ್ತಾರೆ ಸಾಲ ಮನ್ನಾ ಮಾಡುವ ಪ್ರಶ್ನೆ ಇಲ್ಲ ಅಂತೇಳಿ. ಈ ದೇಶದ ಇತಿಹಾಸದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, VP ಸಿಂಗ್ರವರು ರೈತರ ಸಾಲ, ಅದರಲ್ಲೂ ನ್ಯಾಷನಲೈಸ್ಡ್ ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್ನ ಸಾಲವನ್ನು, ಅದರಲ್ಲೂ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ 73,000 ಕೋಟಿಯನ್ನು ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಇತಿಹಾಸದ ಕಾಲಘಟ್ಟದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ಅದು ಕಾಂಗ್ರೆಸ್ಸಿನ ಬದ್ಧತೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಪ್ಲೀಸ್. ಯಾವ ಯಡಿಯೂರಪ್ಪನವರು ನಾನೇ ವಿರೋಧ ಪಕ್ಷದ ನಾಯಕನಿದ್ದಂತಹ ಸಂದರ್ಭದಲ್ಲಿ 31st ಡಿಸೆಂಬರ್ 2009 ಆನ್ ದ ಫ್ಲೋರ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಅವರು ಹೇಳಿಕೆ ಮಾಡಿದ್ದಾರೆ, ನನ್ನಲ್ಲಿ ಏನು ಹಣ ಪ್ರಿಂಟ್ ಮಾಡೋ ಮಿಷನ್ ಇಲ್ಲ, ಏನಿದ್ರೂ ಸಹ ಸಾಲ ಮನ್ನಾ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಮಾಡಬೇಕು ಅಂತೇಳಿ.
ಸೊ ಈಗ ಹೇಳಿರ್ತಕ್ಕಂಥ ಇವನ ಉತ್ತರ ಪ್ರದೇಶದಲ್ಲಿ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ರು ನಾವು ಅಧಿಕಾರಕ್ಕೆ ಬಂದರೆ ನಾವು ಸಾಲ ಮನ್ನಾ ಮಾಡ್ತೀವಿ ಘೋಷಣೆ ಮಾಡಿದ್ದಾರೆ ಹೊರತು ಇಲ್ಲಿವರೆಗೆ ನೋಟಿಫಿಕೇಶನ್ ಇಲ್ಲ. ಅಲ್ಲೂ ಯಾವುದನ್ನ ಓವರ್ ಡ್ಯೂ ಯಾರು ಕಟ್ಟಿಲ್ವೋ ಅದರ ಓವರ್ ಡ್ಯೂ ಅನ್ನು ಮಾತ್ರ, ಸಾಲ ಎಲ್ಲವೂ ಅಲ್ಲ. ಮಹಾರಾಷ್ಟ್ರದಲ್ಲಿ ಹೇಳಿಕೆ ಮಾಡಿದ್ದಾರೆ, ಕಮಿಟಿ ಮಾಡಿದ್ದಾರೆ, ಇಲ್ಲಿವರೆಗೂ ಏನೂ ಕ್ರಮ ಜರುಗಿಸಿಲ್ಲ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಇವತ್ತು ಬದ್ಧತೆಯ ಹಿನ್ನೆಲೆಯಲ್ಲಿ ಇವರು ಹೇಳ್ತಾನೆ ಬಂದಿದ್ದಾರೆ. ಮೈಸೂರಲ್ಲಿ ಹೇಳಿದ್ರು, ಇನ್ನಿತರ ಕಡೆ ಹೇಳಿದ್ರು, ನಾನು ಸಮಯ ನೋಡಿ ನಾನು ಕೇಂದ್ರ ಸರ್ಕಾರ ಅವರೇನಾದರೂ ಮಾಡ್ತಾ ಇದ್ರು ಸಹ ರೈತರ ಹಿತವನ್ನು ಕಾಪಾಡ್ತಕ್ಕಂಥ ದಿಕ್ಕಿನಲ್ಲಿ ನಾನು ಬದ್ಧತೆ ಇದೆ ಅನ್ನುವಂಥ ಮಾತನ್ನು ಬಹಳಷ್ಟು ದಿವಸದಿಂದನೇ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಅತ್ಯಂತ ಬದ್ಧತೆಯ ಹಿನ್ನೆಲೆಯಲ್ಲಿ ಈ ರಾಷ್ಟ್ರದ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ದುಃಖ ದುಮ್ಮಾನಗಳನ್ನು ಅರ್ಥ ಮಾಡಿಕೊಂಡು ಇವತ್ತು ಸುಮಾರು 8,165 ಕೋಟಿ ಹಣದ ಸಾಲವನ್ನು ಇವತ್ತು ಮನ್ನಾ ಮಾಡಿರ್ತಕ್ಕಂಥದ್ದು ನಮ್ಮ ರಾಜ್ಯದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಗ್ತಕ್ಕಂಥದ್ದು. ಇದರ ಎಂಟೈರ್ ಕ್ರೆಡಿಟ್ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ರಾಜ್ಯ ಸರ್ಕಾರಕ್ಕೆ ಹೋಗಬೇಕಾಗುತ್ತೆ. ಇದನ್ನ ರಾಜ್ಯದ ಜನತೆ ಅರ್ಥ ಮಾಡ್ಕೊಳ್ತಾರೆ, ಇದನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಅಂತ ಹೇಳಿ ನಾವು ಭಾವಿಸಿದರೆ, ಏನೇ ಸಮಯ ಸಾಧಕ ಮಾತುಗಳನ್ನ ಬಿಜೆಪಿನವರು ಆಡಿದ್ರು ಇದನ್ನ, ಯಾಕಂದ್ರೆ ಇತಿಹಾಸದ ಕಾಲಘಟ್ಟದಲ್ಲಿ ಬಿಜೆಪಿನವರು ಹೇಗೆ ನಡ್ಕೊಂಡಿದ್ದಾರೆ. ಶೆಟ್ಟರ್ ಅವರಿದ್ದಾಗ ಅನೌನ್ಸ್ ಮಾಡಿ ಹೋದ್ರು, ಅದನ್ನ ಕಟ್ಟಿದಂತವರು ತೀರಿಸಿದಂತವರು ನಾವು. ಇದನ್ನ ಅರ್ಥ ಮಾಡ್ಕೋಬೇಕಂತ ರಾಜ್ಯದ ಜನತೆ ಅರ್ಥ ಮಾಡ್ಕೊಳ್ತಾರೆ. ರಮೇಶ್ ಬಾಬು, ಈಗ ಕ್ರೆಡಿಟ್ ಈ ಸರ್ಕಾರ ಮಾಡಿದೆ, ಕ್ರೆಡಿಟ್ ತಮಗೆ ಬರಬೇಕು ಅಂತ ಕಾಂಗ್ರೆಸ್ ಕೇಳುತ್ತೆ. ಬಿಜೆಪಿ ನಾವು ಒತ್ತಾಯ ಮಾಡಿದ್ರೆ ಅದರಿಂದ ಕ್ರೆಡಿಟ್ ನಮಗೆ ಬರಬೇಕು ಅಂತ ಅವ್ರು ಕ್ಲೇಮ್ ಮಾಡ್ಕೋತಾರೆ. ಮಧ್ಯ ನೀವಿದ್ರಿ ಪಾಪ ರೈತರ ಪಕ್ಷ, ತೆನೆ ಹೊತ್ತು ಮಹಿಳೆ, ನಿಮಗೇನು ಕ್ರೆಡಿಟ್ ಬೇಡವಾ? ಕರ್ನಾಟಕ ರಾಜ್ಯದ ರೈತರು ಭಾಳ ದಿವಸಗಳಿಂದ ಸಾಲ ಮನ್ನಾ ಮಾಡುವಂಥ ಬೇಡಿಕೆನೇ ಇಟ್ಟಿದ್ದರು. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು 50,000ವರೆಗಿನ ಸಾಲ ಮನ್ನಾ ಮಾಡುವಂಥ ತೀರ್ಮಾನವನ್ನು ತೊಗೊಂಡಿದ್ದಾರೆ. ಒಂದು ಪ್ರಾದೇಶಿಕ ಪಕ್ಷವಾಗಿ ನಾವು ಅದನ್ನು ಸ್ವಾಗತ ಮಾಡ್ತೇವೆ. ಕ್ರೆಡಿಟ್ ಅವ್ರಿಗೆ ಕೊಡ್ತೇವೆ, ನಾವು ಇಲ್ಲ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಮಾಡಿದವರು ಕ್ರೆಡಿಟ್ ಕೊಡೋಂಥದ್ದು ಸಹಜ, ಅದರಲ್ಲೇನು ನಾವು ಚೌಕಾಶಿ ಮಾಡೋಂಥದ್ದು ಅಥವಾ ರಾಜಕೀಯ ಮಾಡೋಂಥ ಪ್ರಶ್ನೆ ಇಲ್ಲ. ಆದರೆ ನಮ್ಮದು ಒಂದು ತಕರಾರಿದೆ. ಏನು ತಕರಾರು ಅಂದರೆ, ರಾಜ್ಯ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಅಂಕಿಅಂಶಗಳ ಮೇಲೆ ನಮ್ಮ ತಕರಾರಿದೆ. ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ, ಸಹಕಾರ ಇಲಾಖೆಯಿಂದ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಅಲ್ಪಾವಧಿ ಸಾಲ ಏನಿದೆ ಅದು ಸಹಕಾರಿ ಮೂವ್ಮೆಂಟಲ್ಲಿರೋ ನೀವು ಡೈರೆಕ್ಟ್ ಕ್ರೆಡಿಟ್ ಏನಾಗಿದ್ದೀರ ಅಲ್ಲ, ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಏನು ಸಹಕಾರಿ ಸಂಘಗಳಿರ್ತಕ್ಕಂಥ ಅಲ್ಪಾವಧಿ ಸಾಲ ಏನಿದೆ, ನಾನು ಮಧ್ಯಮಾವಧಿ ದೀರ್ಘಾವಧಿ ಸಾಲ ಹೇಳ್ತಾ ಇಲ್ಲ, ಬರೀ ಅಲ್ಪಾವಧಿ ಸಾಲ 14,300 ಕೋಟಿ. ಆದರೆ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲ 10,700, ಅದರಲ್ಲೇ ನಾವು 8,000 ಕೋಟಿನ ಮನ್ನಾ ಮಾಡಿದ್ವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಬಹುತೇಕ ನಾವು ಆ ನಿರೀಕ್ಷೆ ಇಟ್ಕೊಂಡಿದ್ದೆವು. ನಿನ್ನೆನೂ ಸಹ ನಾನು ವಿಧಾನ ಪರಿಷತ್ನಲ್ಲೇ ನಾನು ಮಾತಾಡಿದೆ, ನಾವು ಈ ರಾಜ್ಯ ಸರ್ಕಾರಕ್ಕೆ ಕ್ರೆಡಿಟ್ ಕೊಡೋಕ್ಕೆ ತಯಾರಿದ್ದೀವಿ. ನಮ್ಮ ರೈತರ ಬದುಕು ಉಳಿಬೇಕು, ರೈತರು ಉಳ್ಕೋಬೇಕು, ಕೃಷಿ ಉಳ್ಕೋಬೇಕು. ಏನು ಅಲ್ಪಾವಧಿ ಸಾಲ ಈ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಸಹಕಾರಿ ಸಂಘಗಳಿದೆ, ಸಂಪೂರ್ಣ ಮನ್ನಾ ಮಾಡಿ ಅಂತ ಹೇಳಿದೆ. ಬಹುತೇಕ ಅದರಲ್ಲಿ ಕೆಲವು ಭಾಗನ ಕೊಟ್ಟಿದ್ದಾರೆ, ಅದೇನೇ ಇದ್ರೂ ಸಹ ಇನ್ನೂ ಸ್ವಲ್ಪ ಉಳಿಕೆ ಇದೆ. ಮತ್ತು ಕೇಂದ್ರ ಸರ್ಕಾರದ್ದು ನಿನ್ನೆನೂ ಸಹ ಸದನದಲ್ಲಿ ಮಾತಾಡಿದ್ದೇವೆ, ತನ್ನ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಕಾರಣಗಳು ಬೇನೇ ಇರ್ಬೋದು. ಈಗ ಬಿಜೆಪಿ ಸ್ಟೇಟ್ ಬಿಜೆಪಿ ಪ್ರೆಷರ್ ಹಾಕಬೇಕು. ಆಸ್ ಚೀಫ್ ಇಂಟರ್ ರೈಟ್ಲಿ ಪುಟ್ ಇಟ್, ಕಮರ್ಷಿಯಲ್ ಬ್ಯಾಂಕ್ ಸಾಲ ಕೇಂದ್ರ ಕಟ್ಟಬೇಕು ಅಂತ ಯಾವ ಬುಕ್ಕಲ್ಲಿ ಬರೆದಿದೆ ಸರ್? ರೈತರ ಸಾಲನೇ ರೈತರೇ ತಗೊಂಡಿದ್ದಾರೆ, ರಾಜ್ಯ ಸರ್ಕಾರಗಳೇ ತೀರಿಸಬೇಕು ಅದನ್ನು. ಎಲ್ಲಾ ಕಡೆಗಳಲ್ಲೂ ಅದೇ ಆಗಿರೋದು. ಪಂಜಾಬ್ ಅಲ್ಲಿ ನಿಮ್ದೇ ಸರ್ಕಾರ ಇದ್ದಲ್ಲಿ, ಉತ್ತರ ಪ್ರದೇಶದಲ್ಲಿ ಎಲ್ಲಾ ಕಡೆಗಳಲ್ಲೂ ಸ್ಟೇಟ್ ಸಬ್ಜೆಕ್ಟ್. ಹೀಗಾಗಿ ರಾಜ್ಯದ ರೈತರ ಕಷ್ಟವನ್ನ ಇಲ್ಲಿಯ ಸರ್ಕಾರಗಳೇ ಭರಿಸಬೇಕು. ಮಹಾರಾಷ್ಟ್ರದಲ್ಲಾಗಲಿ ಉತ್ತರ ಪ್ರದೇಶದಲ್ಲಾಗಲಿ ಅವರೇ ಭರಿಸಬೇಕು. ಕಮರ್ಷಿಯಲ್ ಬ್ಯಾಂಕ್ ಅಂದ ಕೂಡಲೇ ಅದು ಕಮರ್ಷಿಯಲ್ ಬ್ಯಾಂಕ್ ಅಂದ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಕೊಡಬೇಡಿ. ಆ ಜವಾಬ್ದಾರಿ ರಾಜ್ಯ ಸರ್ಕಾರದ್ದೇ. ಆದರೆ ಒಂದು ಪ್ರಶ್ನೆ, ರೈತರ ಬದುಕು ಮತ್ತು ಕೃಷಿಯನ್ನು ಉಳಿಸೋದು ಈಗ ಇಂಥ ಒಂದು ಸಂದರ್ಭದಲ್ಲಿ, ಅದರ ಬಗ್ಗೆ ಮಾತಾಡ್ತಾ ಇರೋ ಸಂದರ್ಭದಲ್ಲಿ 3 ವರ್ಷಗಳಿಂದ ನಿರಂತರವಾಗಿ ಇಡೀ ದೇಶದ ರೈತರು ಕಾಯ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಮೊದಲನೇ ಬಜೆಟ್ನಲ್ಲೇ ಬರ್ತದೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾರೆ, ಪ್ರತಿ ಬಜೆಟ್ನಲ್ಲೂ ನಿರೀಕ್ಷೆ ಮಾಡ್ತಿದ್ದಾರೆ. ಮತ್ತೆ ಬರದೇ ಇದ್ದರಿಂದ 3ನೇ ಬಜೆಟ್ನಲ್ಲೂ ಸ್ವಲ್ಪ ಕೇಳಿಬಿಡಿ. ಏನಂದರೆ 3ನೇ ಬಜೆಟ್ನಲ್ಲೂ ಬರದೇ ಇದ್ದರಿಂದ, ಏನು ಬರದೇ ಇದ್ದರಿಂದ MS ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಬೆಲೆ ಸರಿಯಾದಂಥ ಇದನ್ನು, ಅಂದರೆ ವೆಚ್ಚ ಪ್ಲಸ್ 50% ಪ್ರಾಫಿಟ್, ಅದನ್ನು ಮಾಡುವಂಥ ಇದನ್ನು ನಿರೀಕ್ಷೆ ಮಾಡ್ತಾ ಇದ್ರು. ಯಾತಕ್ಕೆ ಅಂದರೆ ಅವರ ಮ್ಯಾನಿಫೆಸ್ಟೋನಲ್ಲಿದೆ ಮತ್ತು ಸಾವಿರಾರು ಭಾಷಣಗಳಲ್ಲಿ ಮಾಡಿದ್ದಾರೆ ಅದನ್ನು.
ಚುನಾವಣೆಗೆ ಮೊದಲು. ಆದರೆ ಚುನಾವಣೆ ಆದಮೇಲೆ ಯಾಕೆ ಮಾಡಲಿಲ್ಲ? ಅದನ್ನು ಕಾದು ಕಾದು ಅಲ್ಲ, ಈಗ ಸಾಕಾಗಿ ಹೇಳ್ತಿದ್ದಾರೆ state subject. ಕೇಳಿ, ಕಾದು Central government ಒಂದು ನಿಮಿಷ. ಸಂಬಂಧ ಇಲ್ಲ ಅಂತ ಈಸ್ ಒಂದು ನಿಮಿಷ. ಆರ್ಗ್ಯುಮೆಂಟ್. ಕೇಳಿ ಈಗ ಮಧ್ಯಪ್ರದೇಶದ ರೈತರು, ಮಹಾರಾಷ್ಟ್ರದ ರೈತರು, BJP ಆಡಳ್ತ ಇರುವಂಥದ್ದು ರಾಜ್ಯ ಸರ್ಕಾರ ಕೂಡ, ಅಲ್ಲಿಯ ರೈತರು ಕಾದು ಕಾದು ಸಾಕಾಗಿ ಮತ್ತೆ ಅದೇ ಸ್ವಾಮಿನಾಥನ್ ಆಯೋಗದ ಬಗ್ಗೆನೇ ಕೇಳಿರೋದವರು. ಮೊದಲ ಬೇಡಿಕೆ ಎರಡೂ ರಾಜ್ಯಗಳ ರೈತರದ್ದು, ಸ್ವಾಮಿನಾಥನ್ ಆಯೋಗದ ಬೆಲೆ ಕೊಡಿ ನಮಗೆ. ಎರಡನೇದು ಸಾಲ ಮನ್ನಾ. ಇದು ಅವ್ರು ಕೇಳ್ತಾ ಇರೋದು. ಮತ್ತು ಯಾತಕ್ಕೆ ಅಂದರೆ ಇವತ್ತು ರೈತರು ಯಾವ ಸಂಕಷ್ಟದಲ್ಲಿದ್ದಾರೆ ಅದಕ್ಕೆ ಎಲ್ಲ ಕಾರಣನೂ ಕೂಡ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಹೊಣೆ ನಾನು ಹೇಳ್ತೀನಿ 5% ಕೂಡ ಇಲ್ಲ. ಯಾತಕ್ಕೆ ಅಂತಂದರೆ ಬೇರೆ ಬೇರೆ ದೇಶಗಳ ಜೊತೆಲಿ ಒಪ್ಪಂದಗಳು ಮಾಡಿಕೊಂಡು 25-30 ದೇಶಗಳು ತಿರುಗಾಡಿಕೊಂಡು ಒಪ್ಪಂದಗಳು ಸೈನ್ ಹಾಕಿ ಬಂದ್ಬಿಡೋದು. ಆ ಬೇರೆ ಬೇರೆ ದೇಶಗಳಿಂದ ತೊಗರಿ, ಈರುಳ್ಳಿ, ಗೋಧಿ ಎಲ್ಲ ಕೂಡ ಬಂದು ಬೀಳೋದು. ಇಂಪೋರ್ಟ್ ಡ್ಯೂಟಿ ಕಟ್ ಮಾಡೋದ್ರ ಮೂಲಕ ರೇಷ್ಮೆ, ಹಾಲು, ಅದು ಇದು ಎಲ್ಲ ಬಂದು ಬೀಳೋದು. ಹೀಗಾಗಿ ನಮ್ಮ ದೇಶದ ರೈತರಿಗೆ ನಷ್ಟಕ್ಕೆ ಒಳಗಾಗಿರೋದು ಭಾರಿ ದೊಡ್ಡ ಪ್ರಮಾಣದ್ದು. ನಾನು ಅಕಸ್ಮಾತ್ ನನ್ನನ್ನು ಅಭಿಪ್ರಾಯ ಕೇಳಿದ್ದಿದ್ರೆ ರಾಜ್ಯ ಸರ್ಕಾರ ಈ ಕೋಆಪರೇಟಿವ್ ಬ್ಯಾಂಕಿನ ಸಾಲವನ್ನು ಕೂಡ ನೀವ್ಯಾಕೆ ಮನ್ನಾ ಮಾಡ್ತೀರಿ ಅಂತಲೇ ಕೇಳ್ತಿದ್ದೆ ನಾನು. ನಿಮ್ಮ ಹೊಣೆ ಅಲ್ಲ ಅದು, ಕೇಂದ್ರ ಸರ್ಕಾರದ ಹೊಣೆ ಅಂತ ಹೇಳ್ತಿದ್ದೆ ನಾನು. ಇದಕ್ಕೆ ಸಂಬಂಧಪಟ್ಟ ಒಂದೆರಡು ಸಾಲ ಮನ್ನಾ ಸುದ್ದಿದೆ, ರಿಯಾಕ್ಷನ್ಸ್, ಅದು ನೋಡ್ಬಿಟ್ಟು ಡಿಸ್ಕಷನ್ ಮಾಡಬಹುದು. ನನಗೂ ಒಂದು ಪ್ರಶ್ನೆ ಇದೆ ಅವ್ರ ಜೊತೆಗೆ. ರೈತರ ಹಿತದೃಷ್ಟಿ ಕಾಪಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೆಗೆದುಕೊಂಡಿರೋ ನಿರ್ಧಾರ ಸ್ವಾಗತಾರ್ಹ ಅಂತ ಸಚಿವೆ ಎ ಮಂಜು ಹೇಳಿದ್ದಾರೆ. ಸುದ್ದಿ ಟಿವಿ ಜೊತೆ ಮಾತನಾಡಿದ ಸಚಿವರು ಸರ್ಕಾರದ ನಿರ್ಧಾರ ರೈತರಿಗೆ ಖುಷಿ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಮಾತಿನಲ್ಲಿ ಮಾಡಿದ್ದಾರೆ. ಯಾರ್ಯಾರು 8,000 ಮುಖ್ಯಮಂತ್ರಿಗಳು ಏನು ಘೋಷಣೆ ಮಾಡಿದ್ದಾರೆ, 8,000 ಒಂದು ಏನು ರೈತರು ಇದೆ ಅವ್ರದ್ದೆಲ್ಲ ರೈತರ ಸಾಲ ಮನ್ನಾ ಆಗಿದೆ. ಬಹುಶಃ ಇದು ಇತಿಹಾಸದಲ್ಲಿ ಬೇರೆ ರಾಜ್ಯದಲ್ಲಿ ಮಾಡಿರ್ತಕ್ಕಂಥದ್ದು ಕೇವಲ ಮಾತಿನಲ್ಲಿ ಮಾಡಿದ್ದಾರೆ, ಯಾರು ಇದಾಗಿ ಮಾಡಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಇಡೀ ರಾಜ್ಯದ ರೈತರದ ಗಮನದಲ್ಲಿಟ್ಟುಕೊಂಡು ಆ ರೈತರ ಸಾಲವನ್ನು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ರೈತರಿಗೆ ಹರ್ಷ ತಂದಿದೆ. ಇದನ್ನ ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ನಾವು ರೈತರಿಗೆ. ಇನ್ನು ರಾಜ್ಯ ಸರ್ಕಾರ ಏನು ರೈತರ ಸಾಲ ಮನ್ನಾ ಮಾಡಿದೆ ಅದಕ್ಕೆ ಬಿಜೆಪಿ ನಾಯಕರು ಕೂಡ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಸಾಲ ಮನ್ನಾ ವಿಚಾರವಾಗಿ ಕೇಂದ್ರದ ಮೇಲೆ ಒತ್ತಡ ಹೇರ್ತೀವಿ ಅಂತ ಕೇಂದ್ರ ಸಚಿವ DV ಸದಾನಂದ ಗೌಡ ಹಾಗೂ ವಿಧಾನಸಭಾ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಅವಧಿ ಪೂರ್ವ ಚುನಾವಣೆ ನಡೆಯೋದು 100% ಖಚಿತ. ಹೀಗಾಗಿ ರಾಜ್ಯ ಸರ್ಕಾರ ಈಗಲೇ ಸಾಲ ಮನ್ನಾ ಘೋಷಿಸಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಹೇಳಿದ್ದಾರೆ. ನಮ್ಮ ಕರ್ನಾಟಕ ಇರ್ಬೋದು, ಇವತ್ತು ಇದನ್ನು ಫಾಲೋ ಮಾಡುವಂಥ ಕೆಲಸ ಪಂಜಾಬ್ ಇರ್ಬೋದು, ನಮ್ಮ ಕರ್ನಾಟಕ ಇರ್ಬೋದು ಇವತ್ತು ಮಾಡಿದೆ. ಆದರೆ ಕರ್ನಾಟಕದಲ್ಲಿ ನನಗೆ ಒಂದು ಸಣ್ಣ ನನ್ನ ಬೇಡಿಕೆ ಇದೆ. ನಾನು ಸ್ವಾಗತ ಮಾಡ್ತೇನೆ ಸಿದ್ದರಾಮಯ್ಯವರು ಮಾಡಿದ್ದನ್ನು. ಆದರೆ ಪ್ರಬಲವಾದ ನಮ್ಮ ಪಕ್ಷದ ಕಳೆದ 1.5-2 ತಿಂಗಳಿಂದ ಮಾಡಿದಂಥ ಹೋರಾಟಕ್ಕೆ ಸಿಕ್ಕಿದ ಜಯ ಅಂತ ನಾನು ಇದನ್ನು ಭಾವಿಸ್ತಾ ಇದ್ದೇನೆ. ಅವತ್ತು 3,600 ಕೋಟಿ ನಾನು ಸಾಲ ಮನ್ನಾ ಮಾಡಿದಾಗ ಅವತ್ತು ನನ್ನ ಅವಧಿಯಲ್ಲಿ 960 ಕೋಟಿ ರೂಪಾಯಿ ಹಣ ರಿಎಂಬರ್ಸ್ಮೆಂಟ್ ಮಾಡಿದ್ದನ್ನೇ ಪದೇ ಮುಖ್ಯಮಂತ್ರಿ ಹೇಳ್ತಾರೆ. ಹಾಗಾದರೆ ನಿಮ್ಮದು ಇನ್ನೊಂದು 8 ತಿಂಗಳು ಉಳಿದದ ಅಷ್ಟೇ, ಇನ್ನೊಂದು 8 ತಿಂಗಳು ಮಾತ್ರ ಅವಧಿ ಉಳಿದಿದೆ. ಈ ಸಂದರ್ಭದಲ್ಲಿ 8,000 ಕೋಟಿ ಇದೇ ಒಂದು ವರ್ಷದಲ್ಲಿ ನೀವು ರೈತರ ಅಕೌಂಟಿಗೆ ರಿಎಂಬರ್ಸ್ ಮಾಡ್ತಿರೋ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ನಾನು ಸಿದ್ದರಾಮಯ್ಯವರು ಕೇಳಿ ಬಯಸ್ತಾ ಇದ್ದೇನೆ. ಹೀಗಾಗಿ ಈ ರೀತಿ ಏನೋ ಒಂದು ನಾವೇನೋ ಆಶ್ವಾಸನೆ ಕೊಟ್ಟು ಹೇಳುವಂಥದ್ದಲ್ಲ, ನಿಜವಾಗಿ ಆ 8,000 ಕೋಟಿ ರೈತರ ಸಾಲ ಮನ್ನಾ ಮಾಡುವಂತಹದ್ದು ಒಂದು ಸರ್ಕಾರದ ಆದ್ಯ ಕರ್ತವ್ಯ. 3 ವರ್ಷದ ಭೀಕರ ಬರಗಾಲ ಇರೋ ಸಮಯದಲ್ಲಿ ಅವರ ಕರ್ತವ್ಯನ ಅವ್ರು ಮಾಡಿದ್ದಾರೆ. ಅದರ ನಮ್ಮ ನಿರೀಕ್ಷೆ ಇತ್ತು 1 ಲಕ್ಷದ ರೈತರ ಸಾಲ ಮನ್ನಾ ಮಾಡಬೇಕು ಅಂತ. ಯಾವುದೇ ಸರ್ಕಾರ ರೈತರ ಸಾಲ ಮನ್ನಾ ಮಾಡುವಂಥ ಈ ವಿಚಿತ್ರವಾದ ಬರಗಾಲದ ಸ್ಥಿತಿ, ಸುಮಾರು 2,000ಕ್ಕೂ ಹೆಚ್ಚಿನ ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಅವರ ಕರ್ತವ್ಯನ ಅವ್ರು ಮಾಡಿದ್ದಾರೆ. ಆದರೆ 1 ಲಕ್ಷದವರೆಗೆ ಮಾಡಿದರೆ ಇನ್ನೂ ಹೆಚ್ಚು ಜನ ರೈತರು. ಇನ್ನು JDS ನಾಯಕರು ಕೂಡ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ. JDS ರಾಜ್ಯಾಧ್ಯಕ್ಷ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ 1 ರಿಂದ 2 ಲಕ್ಷದವರೆಗೆ ಸಾಲ ಮನ್ನಾ ಮಾಡಲಾಗಿದೆ. ಇಲ್ಲಿಯೂ ಅದೇ ರೀತಿ ಸಾಲ ಮನ್ನಾ ಮಿತಿಯನ್ನು ಹೆಚ್ಚಿಸಬೇಕು ಅಂತ ಹೇಳಿದ್ದಾರೆ. ಶಾಸಕ ಕೋನರೆಡ್ಡಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾಕ್ಕೆ ಬಿಜೆಪಿ ನಾಯಕರು ಒತ್ತಡ ಹೇರಲಿ ಅಂತ ಆಗ್ರಹಿಸಿದ್ದಾರೆ. ಸಹಕಾರಿ ಬ್ಯಾಂಕಿನ ಮನ್ನಾ ಮಾಡ್ತಾರೆ ಅಂತಕ್ಕಂಥ ನಾನು ನಿನ್ನೆಯೇ ಹೇಳಿಕೆ ಕೊಟ್ಟಿದ್ದೇನೆ. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಅಂತಿಮವಾಗಿ ಸರ್ಕಾರ 50,000 ರೂಪಾಯಿಗಳ ಮನ್ನಾ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನ ಮೊನ್ನೆ ಮಂಡ್ಯದಲ್ಲಿ ನಾನು ಈಗಾಗಲೇ ಮೊದಲೇ ಊಹೆ ಮಾಡೇ ಹೇಳಿದ್ದೆ ನಾನು. ಯಾಕೆಂದ್ರೆ ಇವತ್ತು ರಾಜ್ಯದಲ್ಲಿ ರೈತರ ಆಕ್ರೋಶ ಏನಿದೆ, ರೈತರು ಏನು ಕಳೆದ 3 ವರ್ಷ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಇಡೀ ರಾಜ್ಯದ ರೈತರು ಕೂಗಾಗಿತ್ತು.
ಮುಖ್ಯಮಂತ್ರಿಗಳು 50,000 ರೂಪಾಯಿ ಸಾಲ ಮನ್ನಾ ಮಾಡಿದ್ರೆ ನಾನು ಸ್ವಾಗತ ಮಾಡ್ತೇನೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಬೇಕು ಅಂತ ತಿಳ್ಕೊಂಡು ಇಡೀ ರಾಜ್ಯದ ರೈತರ ಕೂಗು. ಅದಕ್ಕೆ ಇವತ್ತಿರ್ತಕ್ಕಂಥ ಅದರ ಜವಾಬ್ದಾರಿ ಕೇಂದ್ರ ಸರ್ಕಾರ. ಅದಕ್ಕೆ ನಾನು ಕೇಂದ್ರ ಸರ್ಕಾರದ ಮತ್ತು BJP ಮುಖಂಡರಿಗೆ ಹೇಳ್ತಕ್ಕಂಥದ್ದು, ನೀವು ರಾಜ್ಯ ಸರ್ಕಾರಕ್ಕೆ ಕೇವಲ ಒತ್ತಾಯ ಮಾಡ್ತೀರಿ. ಕೇವಲ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರಿಂದ ಇದು ಸಮಸ್ಯೆ ಆಗಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಭೇಟಿಯಾಗಿ ನೀವು ಎಲ್ಲ ಸಂಸದರು ಎಸ್ ಏನು ತಾವು ರಾಜಕೀಯ ಮುಖಂಡರ ಏನು ಪ್ರತಿಕ್ರಿಯೆಗಳು ನೋಡಿದ್ರಿ, JDS BJP ಹಾಗೆಯೇ ರೈತ ಮುಖಂಡರು ಕೂಡ ಸರ್ಕಾರದ ನಿರ್ಧಾರಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಹಾಗೆ ಹಲವಾರು ರೈತರು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರ ಇನ್ನೂ ಹೆಚ್ಚಿನ ಮೊತ್ತದಲ್ಲಿ ಸಾಲ ಮನ್ನಾ ಮಾಡಬಹುದಿತ್ತು ಅನ್ನೋ ಅಭಿಪ್ರಾಯ ಕೂಡ ರೈತರಿಂದ ವ್ಯಕ್ತವಾಗಿದೆ. ಮಾಡ್ತೇನೆ. ಏನು ಮಾನ್ಯ ಸಿದ್ದರಾಮಯ್ಯನವರು ರೈತರ ಸಾಲವನ್ನು ಮನ್ನಾ ಮಾಡಲಿಕ್ಕೆ ಕೊನೆಗೂ ಒಂದು ತೀರ್ಮಾನ ಮಾಡಿದ್ದಕ್ಕೆ ಮೊದಲನೇದಾಗಿ ಅವರಿಗೆ ಸ್ವಾಗತವನ್ನು ಮಾಡ್ತೇನೆ. ಈಗ ಪಂಜಾಬಿನಲ್ಲಿ 1 ಲಕ್ಷ ರೂಪಾಯಿಯನ್ನು ರೈತರಿಗೆ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಎರಡನೇದಾಗಿ ಮಹಾರಾಷ್ಟ್ರ, ತಮಿಳುನಾಡು ಹಾಗೆ ಆಂಧ್ರ ಪ್ರದೇಶ ಇಲ್ಲೆಲ್ಲ 38,000, 40,000, 41,000 ಹೀಗೆ ಮನ್ನಾ ಮಾಡಿರುವಾಗ ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಸಹಕಾರಿ ಸಂಸ್ಥೆಯಲ್ಲಿ ಇದ್ದಿದ್ದೇ 10,500 ಕೋಟಿ, ಅದರಲ್ಲಿ ಕೇವಲ ತಲಾ 50,000 ರೂಪಾಯಿ ಹಂಗೆ ಮನ್ನಾ ಮಾಡಿದ್ದಾರೆ. ನಾನು ವಿನಂತಿ ಮಾಡ್ತೇನೆ, ನೀವು ಮಾಡಿರೋದನ್ನು ಸ್ವಾಗತ ಮಾಡ್ತಾ ಪೂರ್ಣ ಸಹಕಾರಿ ಸಂಸ್ಥೆಯ ಸಾಲವನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಸೊಸೈಟಿಗಳಲ್ಲಿ, ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಇರತಕ್ಕಂಥ ಸಾಲಗಳನ್ನು 50,000ವರೆಗೆ ಪ್ರತಿಯೊಬ್ಬರಿಗೆ ಸಾಲ ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಅಂತಕ್ಕಂಥ ಹೇಳ್ತಕ್ಕಂಥ ವಿಷಯ ಕೇಳಿ ನಮಗೆಲ್ಲ ರೈತರಿಗೆ ಅತ್ಯಂತ ಸಂತೋಷವಾಗಿದೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಇರತಕ್ಕಂಥ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಕೂಡ ರೈತರಲ್ಲಿ ಇರತಕ್ಕಂಥ ಸಾಲವನ್ನು ಕೂಡ ಮನ್ನಾ ಮಾಡಿರ್ತಕ್ಕಂಥ ಇದೇ ಉದ್ದೇಶದ ಮೇಲೆ ನಾವು ಕೇಳ್ತಾ ಇದ್ದೀವಿ. ದಯವಿಟ್ಟು ರಾಜ್ಯ ಸರ್ಕಾರ ಏನು ಇವತ್ತು 50,000 ರೂಪಾಯಿ ಮನ್ನಾ ಮಾಡಿದೆ, ಅದೇ ರೀತಿ ಕೇಂದ್ರ ಸರ್ಕಾರ ಸಮೇತ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಇರ್ತಕ್ಕಂಥ ಸಾಲಗಳನ್ನು ಈ ಕೂಡಲೇ ಸುಮಾರು ನಾವೇನು 3 ಲಕ್ಷದವರೆಗೂ ಗರಿಷ್ಠ ಏನು 7% ಬಡ್ಡಿ ಹಂಗೆ ತಗೊಂಡೆ ನಾವು ಕೃಷಿ ಸಾಲ ತಗೊಂಡು ಇವತ್ತು ಸುಸ್ಥಿತಾರಾಗಿದ್ದೀವಿ. ಅದು ಸಂಪೂರ್ಣವಾಗಿ ಮನ್ನಾ ಮಾಡಿ ಮತ್ತೆ ನಮಗೆ ಸಾಲ ವಿತರಣೆ ಮಾಡಿದರೆ ಈ ದೇಶಕ್ಕೆ ಆಹಾರ ಭದ್ರತೆ ಒದಗಿಸಲಿಕ್ಕೆ ನಮಗೆ ರಾಜ್ಯದ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಸಾಲ ಮನ್ನಾ ಮಾಡೋದು ಭಾರಿ ಅತ್ಯಂತ ಸಂತೋಷದಾಯಕವಾಗಿದೆ. ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು BJP ಪಕ್ಷದವರು ಸಾಲ ಮನ್ನಾ ಮಾಡಿ ಅಂತ ಕೇಳ್ಕೊಂತ ಹೋರಾಟಗಳನ್ನು ಮಾಡ್ತಾಯಿದ್ರು. ನಿಜಕ್ಕೂ ಸಹ ರೈತರ ಬಗ್ಗೆ ಕಾಳಜಿ ಇರುವಂತಹ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಆದರೆ ಇವತ್ತು ಅವರು ಸಹ ಕೇಂದ್ರ ಸರ್ಕಾರದಿಂದ ನಮಗೆ ಹಣವನ್ನು ಕೊಡಿ ಅಂತ ಕೇಳ್ಕೊಂತ ಬರ್ತೀವಿ. ಎಸ್, ಸಾಮಾನ್ಯ ರೈತರ ಪ್ರತಿಕ್ರಿಯೆಯನ್ನು ನೋಡಿದ್ರಿ, ರಾಜಕೀಯ ಪಕ್ಷಗಳ ಪ್ರತಿಕ್ರಿಯೆಯನ್ನು ನೋಡಿದ್ರಿ. ಸೊ ನನಗನ್ನಿಸುವಾಗೆ ನೀವು ಮೊದಲು ಒಂದು ಮಾತು ಹೇಳಿದ್ರಿ, ಮತ್ತೆ ಹೋಗ್ತೀನಿ. ಎಸ್, ಏನು ರೈತರ ಸಾಲ ಮನ್ನಾ ಕೃಷಿ ಅನ್ನೋದು ನಮಗೆ ಬರಲ್ಲ, ಅದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಇಂಡಸ್ಟ್ರಿಯಲಿಸ್ಟ್ ಸಾಲ ಮನ್ನಾ ಮಾಡೋದು ಕೇಂದ್ರ ಸರ್ಕಾರಕ್ಕೆ ಬರುತ್ತೆ. ಇಂಡಸ್ಟ್ರಿಗಳದು ಯಾವ ಬಿಗ್ ಇಂಡಸ್ಟ್ರೀಸ್ ಇದಾರಲ್ಲ, ಲಕ್ಷ ಕೋಟಿ ಯಾರು ರೈತ ತಗೊಂಡು 10-20,000 ಬರಲ್ಲ. ನೀವು ಈ ಚೇರ್ ಮೇಲೆ ಕೂತ್ಕೊಂಡು ಕಾಂಗ್ರೆಸ್ನವ್ರು ಸುಳ್ಳು ಹೇಳ್ತಾರೆ ಅಂತ ನೀವು ಅವ್ರ ಧ್ವನಿಯಾಗಿ ನೀವು ಸುಳ್ಳು ಹೇಳಕ್ ಹೋಗ್ಬೇಡಿ. ಯಾವ ಇಂಡಸ್ಟ್ರಿ ಯಾವ ಸಾಲವನ್ನು ಯಾರೂ ಮನ್ನಾ ಮಾಡಿಲ್ಲ, ಯಾವ ಸಾಲವನ್ನು ಯಾರೂ ಮನ್ನಾ ಮಾಡಿಲ್ಲ, ಯಾವ ಸಾಲವನ್ನು ಯಾರೂ ಮನ್ನಾ ಮಾಡಿಲ್ಲ. ಮತ್ತು ಈಗ ನೀವು 50,000 ರೂಪಾಯಿಗೆ ಮಾಡ್ತೀರಾ? ಎಲ್ಲಾ ಬ್ಯಾಂಕ್ಗಳಲ್ಲಿ ಎಲ್ಲಾ ರೈತರ ಸಾಲ ಮನ್ನಾ ಮಾಡಿ, ಎಲ್ಲಾ ಬ್ಯಾಂಕ್ಗಳಲ್ಲಿ ಎಲ್ಲಾ ಬ್ಯಾಂಕ್ಗಳಲ್ಲಿ ಇರುವಂತ ರೈತರ 50,000 ರೂಪಾಯಿವರೆಗಿನ ಸಾಲವನ್ನ ನೀವು ಮನ್ನಾ ಮಾಡಿ. ಯಾಕೆಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ? ಕೇಂದ್ರ ಸರ್ಕಾರ ಏನ್ ಮಾಡಬೇಕು ನೀವು ಮಾಡ್ರಿ. ಮೊದಲು ಇಲ್ಲ, ಇದ್ರ ಮೊದಲು ಕೂಡ ಯಾವ್ಯಾವ ಸಾಲ ಮನ್ನಾ ಆಗಿದೆ ರಾಜ್ಯಗಳಲ್ಲಿ 6-7 ಸಲ ಆಗಿದೆ. ಅದನ್ನ ಅಷ್ಟು ರಾಜ್ಯಗಳೇ ಮಾಡಿವೆ. ಕುಮಾರಸ್ವಾಮಿ ಅವರು ಇದ್ದಾಗ ಅವರೊಬ್ಬರೇ ಮಾಡಿದ್ದಾರೆ, ಯಡಿಯೂರಪ್ಪನವರು ಇದ್ದಾಗ ಅವರೊಬ್ಬರೇ ಮಾಡಿದ್ದಾರೆ, ಮೊದಲು ಕೇಳ್ಕೊಳ್ಳಿ. ಅದ ಕಾರಣಕ್ಕೆ ಬರ್ತೇನೆ. ರಾಜ್ಯನೇ ಯಾಕೆ ಮಾಡಬೇಕು? ರೈತರ ಕಂಡ್ರೆ ಕೇಂದ್ರ ಸರ್ಕಾರಕ್ಕೆ ಆಗಲ್ವಾ? ರೈತರು ದೇಶ ಪ್ರಜೆ ಅಲ್ವಾ? ಒಂದ್ ನಿಮಿಷ ಕೇಳ್ಕೊಂತೀರಾ? ಕೇಳ್ಕೊಳ್ಳೋ ಮೂಡಲ್ಲಿದ್ದೀರೋ ಅಥವಾ ಕಾಂಗ್ರೆಸ್ ತರ ಓ ಮಾಡ್ತೀರಾ? ಹೇಳಿ ನೀವು. ಒಂದೊಂದು ನೋಡಿ ಈ ತರ ಮಾತಾಡೋರ್ಗೆ ಇವ್ರು ಈ ತರ ಮಾತಾಡೋರ್ನ ನೀವು ಕೂರಿಸ್ಕೊಂಡು ಉಗ್ರಪ್ಪನಂತ ಕೂರಿಸ್ಕೊಂಡು ಉಗ್ರಪ್ಪ ಎಲ್ಲೆಲ್ಲಿ ಏನ್ ಮಾಡಿ ಬಂದಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದನ್ನು ಅವ್ರು ಮಾತಾಡ್ತಾ ಇದ್ದಾರೆ.
ಡೋಂಟ್ ಅದನ್ನ ಅವ್ರಿಗೆ ಹೇಳಿ. ಅವ್ರಿಗೆ ಹೇಳಿ. ಅವ್ರು ನಿಮ್ಮ ವೈಯಕ್ತಿಕ ಮಾತಾಡಿಲ್ಲ. ಅವ್ರಿಗೆ ಹೇಳಿ. ಅವ್ರ ಪಾರ್ಟಿ ಮಾತಾಡ್ತಾರೆ ಅಂದ್ರೆ ವಯಸ್ಸಾಗಿದೆ ಅದು ಸ್ವಲ್ಪ ವಯಸ್ಸು ಇಲ್ಲಿ ನೋಡಿ. ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಿ. ಸಾಲಗಳು ಎಲ್ಲ ರಾಜ್ಯಗಳದ್ದು ಟೋಟಲ್ ಮಾಡಿದರೆ 16 ಲಕ್ಷ ಕೋಟಿ ಸಾಲ ರೈತರದಿದೆ ಈ ದೇಶದಲ್ಲಿ. 16 ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿದರೆ ಕೇಂದ್ರ ಸರ್ಕಾರದ ಬಜೆಟ್ನಷ್ಟೇ ಇದೆ ಅದು. ಹೀಗಾಗಿ ಕೇಂದ್ರ ಸರ್ಕಾರಗಳು ಸಾಲ ಮನ್ನಾ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿವೆ. ರಾಜ್ಯ ಸರ್ಕಾರಗಳು ಅಟ್ಲೀಸ್ಟ್ 50,000ದವರೆಗೆ ಎಲ್ಲ ಬ್ಯಾಂಕ್ಗಳದ್ದು ಮಾಡಬೇಕು, ರಾಷ್ಟ್ರೀಕೃತ ಬ್ಯಾಂಕಿಂದ ಅವ್ರು ಮಾಡಬೇಕು ಅಂತ ಯಾವ ಬುಕ್ಕಲ್ಲಿ ಬರ್ದಿದೆ? ಮಾಡೋದು ಸ್ವಾಗತಿಸೋದು ಬೇಡವಾ? ಆಯ್ತು, ಸ್ವಾಗತಿಸಿದ ನಂತರದ್ದು ಸ್ವಾಗತಿಸಿದ ನಂತರದ್ದು ನೀವು ತಗೊಂಡು ಅಲ್ಲ, ಸ್ವಾಗತಿಸಿದ ನಂತರದ್ದು ಯು ವಾಂಟ್ ಟು ಸ್ವಾಗತಿಸಿದ ನಂತರದ್ದು ಇದ್ರಲ್ಲೂ ರಾಜಕೀಯ ಅಲ್ಲ. ಅದು ನೋಡಿ ಬಹಳ ಏನು, ನೀವೇನು ನಿಮ್ಮ ಹಣನೂ ಕೊಡಲ್ಲ, ಕೇಂದ್ರದವ್ರು ತಮ್ಮ ಹಣನೂ ಕೊಡಲ್ಲ. ಕೊಡಬೇಕಾಗಿದ್ದು ಜನತೆ ಹಣ ಇದೆ, ಅದನ್ನು ನೀವು ಕೊಡಬೇಕಾದ್ರೆ ಬ್ಯಾಂಕಿನಿಂದನೂ ಕೊಟ್ಟಿರಲ್ಲ. ಇದನ್ನು ರಾಜ್ಯ ಸರ್ಕಾರಗಳು ಹೋಗಿ ಅಲ್ಲಿ ಡೆಪಾಸಿಟ್ ಮಾಡಿದ ನಂತರ ಅವರ ಹಣವನ್ನು ಸಾಲವನ್ನು ಅಲ್ಲಿ ಮನ್ನಾ ಮಾಡ್ತಾರೆ. ಇದು ಬ್ಯಾಂಕ್ಗಳು ಮಾಡೋದಲ್ಲ, ರಾಜ್ಯ ಸರ್ಕಾರಗಳೇ ಮಾಡಬೇಕು. ರಾಜ್ಯ ಸರ್ಕಾರಗಳು ಮಾಡಿದ ನಂತರ ನೀವು ಕೋಆಪರೇಟಿವ್ ಬ್ಯಾಂಕಿಗೆ ಮಾತ್ರ ಮಾಡ್ತೀರಿ. ನೀವು ಕಮರ್ಷಿಯಲ್ ಬ್ಯಾಂಕಿನ ರೈತರಿಗೆ ಯಾಕೆ ಮಾಡಲ್ಲ? ರೈತರು ಕಮರ್ಷಿಯಲ್ ಬ್ಯಾಂಕ್ ಎಲ್ಲ ತಗೊಂಡವ್ರು ಬೇರೆನಾ? ಅವರು ನಮ್ಮ ರಾಜ್ಯದ ರೈತರ ಅಲ್ವಾ? ಡಾಕ್ಟರ್, ನಿಮ್ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ವೈಯಕ್ತಿಕವಾಗಿ ನೀವೇನೇನ್ ಮಾಡಿದ್ರು ನೋಡಿ, ಇದು ನಿಮ್ಮ ಘನತೆ ಗೌರವ. ನನಗೆ ಮಾತಾಡಕ್ ಬಿಡದೇ ಇದ್ರೆ ನೀವು 4 ಜನ ಒಂದೇ ಗ್ರೂಪ್ನವ್ರು ಕೂತ್ಕೊಂಡು ಕಮ್ಯುನಿಸ್ಟ್ರು ಕಾಂಗ್ರೆಸ್ನವರು ಕೂತ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾನು ಇಲ್ಲಿ ಬೈಸ್ಕೊಂಡು ಹೋಗೋದಕ್ಕೆ ಬಂದಿರಲ್ಲ. ನಾನು ಏನ್ ಸತ್ಯ ಇದೆ ಅದನ್ನು ಜನತೆ ಎದುರಿಗೆ ಹೇಳಿ ಹೋಗಕ್ ಬಂದಿರ್ತೇನೆ. ನೀವು ಗ್ಯಾಂಗಪ್ ಆಗಿ ನನ್ನ ಮೇಲೆ ಬಹು ಅಂತ ಬಿದ್ರೆ ನಾನು ಸುಮ್ಮನಿರಲ್ಲ. ನಾನು ಬರ್ಬೇಕೋ ಬೇಡ ಇದನ್ನ ನೀವು ನಿರ್ಣಯ ತಗೊಳ್ಳಿ. ಸ್ಟುಡಿಯೋ ನಿಮ್ದಿದೆ, ನಾವು ಬರ್ಬೇಕೋ ಬೇಡ ಯೋಚನೆ ಮಾಡಿ. ನಾನು ಬಂದ ನಂತರ ಎಲ್ಲರೂ ಸೇರಿ ನನ್ನ ಮೈ ಮೇಲೆ ಬೀಳೋದನ್ನ ನಾನು ಒಪ್ಕೊಳ್ಳಲ್ಲ. ಯಾರು ಬಿದ್ದಿಲ್ಲ, ಎಲ್ಲರೂ ಬೀಳ್ತೀರಿ. ನಾ ಮಾತಾಡಕ್ ಕೊಡಿ, ನಾನು ಹೇಳ್ತೇನೆ. ನೀವು ಕೂಡ ಒಂದು ಪಾರ್ಟಿ ಮುಖವಾಣಿಯಾಗಿ ಯಾವಾಗ್ಲೂ ಮಾತಾಡ್ಬೇಡಿ. ನಿಮ್ ಸುದ್ದಿ ಹೇಳುವಾಗ ನಿಮ್ಮ ವಿಶ್ಲೇಷಣೆ ಮಾಡಿ ಚರ್ಚೆಗೆ ನೋಡಿ. ನನ್ನ ಇಲ್ಲಿ ಕೂರಿಸ್ಕೊಂಡು 4 ಜನ ನನ್ನ ವಿರುದ್ಧ ಬಿದ್ದರೆ ಆಗಲ್ಲ. ಐ ವಿಲ್ ನಾಟ್ ಅಲೌ ದಿಸ್ ಟು ಹ್ಯಾಪನ್. ನೀವು ನನ್ನನ್ನು ಕರೆದಿದ್ದೀರಿ ಅಂದ್ಮೇಲೆ ಮಾತಾಡೋ ಹಕ್ಕಿದೆ, ನನಗೆ ಮಾತಾಡೋ ಹಕ್ಕಿದೆ. ಬಿಡಲ್ಲ ನಾನು. ಒಂದ್ ನಿಮಿಷ ನಾನು ಎಲ್ಲರನ್ನು ವಿರೋಧಿ ಜನರ ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ. ಜನ ನನ್ನ ಪರವಾಗಿದ್ದಾರೆ. ನೀವು ಇವರೆಲ್ಲ ಬಿಡಬೇಡಿ. ಒಂದ್ ನಿಮಿಷ, ನಾನು ನಿಮಗೆ ಮಾತನಾಡೋದಕ್ಕೆ ಸಂಪೂರ್ಣ ಅವಕಾಶ ಕೊಡಿ. ಆದ್ರೆ ನಾನು ಒಂದು ಆಕ್ಷೇಪ ವ್ಯಕ್ತಪಡಿಸಿದೆ, ವೈಯಕ್ತಿಕವಾಗಿ ಮಾತನಾಡಬೇಡಿ. ಅವ್ರು ಮಾತಾಡಿಲ್ಲ, ಎಲ್ಲೆಲ್ಲೋ ಹೋಗ್ಬಿಟ್ಟು ಏನೇನೋ ಮಾಡ್ಕೊಂಡ್ ಬಂದ್ರಿ, ಆ ಟೈಪ್ ಸ್ಟೇಟ್ಮೆಂಟ್ಗಳನ್ನು ಮಾಡ್ಕೊಡುದು ನಿಮಗೂ ಗೌರವ. ಉಳಿದಂತ ಕೇಂದ್ರ ಸರ್ಕಾರ ಸಂಬಂಧಪಟ್ಟಂತೆ ರೀಸೆಂಟ್ ಇತಿಹಾಸ ಏನಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ನಾ ಹೇಳಲ್ಲ. ಆದ್ರೆ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ತಗೊಂಡಂತ ರೈತ ಅಲ್ವಾ? ಅವನು ಕನ್ನಡಿಗ ಅಲ್ವಾ? ಅವನು ಇಲ್ಲಿಯ ರೈತ ಅಲ್ವಾ? ಅವನಿಗೆ ಸರ್ಕಾರ ಏನಾದ್ರು ಮಾಡೋದು ಬೇಡವಾ? ರಾಜ್ಯ ಸರ್ಕಾರ ಮಾಡ್ಲಿ, ರಾಜ್ಯ ಸರ್ಕಾರ ಮಾಡ್ಲಿ, ಇದು ನನ್ನ ಡಿಮಾಂಡ್. ಆಯ್ತಾ? ಎಸ್ ನಾಗರಾಜ್, ಒಂದ್ ನಿಮಿಷ ಮಿತ್ರ ಬರ್ಗ. ನಾಗರಾಜ್, ಒಂದು ಇಂಡಸ್ಟ್ರಿಯಲಿಸ್ಟ್ಗಳು ಏನಿದ್ದಾರೆ ಅವರ ಸಾಲ ಮನ್ನಾವನ್ನು ನ್ಯಾಷನಲೈಸ್ಡ್ ಬ್ಯಾಂಕ್ ಮಾಡಿವೆಯೋ ಇಲ್ಲ? ನಾನು ಐ ಆಮ್ ಆಸ್ಕಿಂಗ್ ನಾ ಹೇಳ್ತೇನೆ, ಮಾಡಿಲ್ಲ. ಒಂದ್ ನಿಮಿಷ ಪ್ಲೀಸ್. ಎಸ್ ನಾಗರಾಜ್, ಈ ಒಂದೇ ವರ್ಷದಲ್ಲಿ 1,25,000 ಕೋಟಿ ಸಾಲವನ್ನ ಹಿಂದಿನ ತಿಂಗಳವರೆಗೆ ಮನ್ನಾ ಮಾಡಿದ್ದಾರೆ. ಆದ್ರೆ ಒಬ್ಬರದನ್ನು ಕೂಡ ಇವತ್ತು ಹೇಳಿ, ರಿಸರ್ವ್ ಬ್ಯಾಂಕ್ ಗೆ ನಾನು ಮಾತಾಡಕ್ ಬಿಡ್ತಾರ ಅವರು? ನೀವು ಮಾತ್ರ ಸುಳ್ಳು ಹೇಳ್ಬೇಕು, ಬೇರೆ ಯಾರನ್ನು ಕೂಡ ಸತ್ಯ ಕೂಡ ಸುಳ್ಳು ಹೇಳೋದು. ಡಾಕ್ಟರ್, 1,25,000 ಕೋಟಿ ಮನ್ನಾವನ್ನು ಮಾಡಿರೋದು ಒಬ್ಬೊಬ್ಬ ಇಂಡಸ್ಟ್ರಿಯಲ್ ಕಾರ್ಪೊರೇಟ್ ಹೌಸ್ಗಳು ಮತ್ತು ಗುಂಪುಗಳು ಮಾಡಿದಾರಲ್ಲ, ಅದ್ರ ಬಗ್ಗೆ ಮಾಹಿತಿ ಹಕ್ಕಿನ ಮೇಲೆ ಅರ್ಜಿ ಹಾಕಿದ್ರೆ ಇಲ್ಲಿವರೆಗೆ ಎಲ್ಲವೂ ಕೂಡ ತಿರಸ್ಕೃತ. ಮಾಡಿದಿರೋ ಇಲ್ವೋ ಹೇಳ್ರಿ.
ಇಲ್ಲ, ಮಾಹಿತಿ ಕೊಡೋದಿಲ್ಲ. ಯಾರ್ದು ಮಾಡಿದ್ದೀರಿ ಹೇಳ್ರಿ, ಮಾಹಿತಿ ಕೊಡೋದಿಲ್ಲ. ಆದರೆ ಇಡೀ ದೇಶಕ್ಕೆ ಗೊತ್ತಿದೆ ಯಾರ್ಯಾರ್ದೆಲ್ಲನೂ ಆಗ್ತಾ ಇದೆ ಅಂತ. ಅದು ಒಂದು. ಎನ್ ಪಿ ಎನ ಹಿಂದಿನ ಬಜೆಟ್ನಲ್ಲಿ ಎಂಥ ಇದು ಆ ಎನ್ ಪಿ ಎನ ಇದರಿಂದ ಲೆಕ್ಕದಿಂದ ತೆಗೆದು ಪಕ್ಕಕ್ಕೆ ಇಟ್ಬಿಡ್ರಿ ಅಂತಲಂತ ಹೇಳಿದ್ದಾರೆ. 14 ಲಕ್ಷ ಕೋಟಿ ಎನ್ ಪಿ ಎ ಪಕ್ಕಕ್ಕೆ ಇಟ್ಬಿಡ್ರಿ ನೀವು ಅಂತಲಂತ. ಇದು ಇನ್ನೇನು ಒಂದು ರೀತಿಯಲ್ಲಿ ಮನ್ನಾ ಅಲ್ವಾ ಇದು? ಮತ್ತು ಇನ್ನೂ ಒಂದು ಹೇಳ್ತೀನಿ, ಮತ್ತು ನಾನು ಅದಕ್ಕೆ ಆಗಲಿಂದಲೇ ನಾನು ಹೇಳೋಕೆ ಹೊರಟಿದ್ನಲ್ಲ, ಕೃಷಿಯನ್ನು ನಾಶ ಮಾಡೋದು ಕೇಂದ್ರ ಸರ್ಕಾರದ ಕೆಲಸ, ಕೃಷಿಯನ್ನು ಉದ್ಧಾರ ಮಾಡೋದು ರಾಜ್ಯ ಸರ್ಕಾರದ ಕೆಲಸ. ಇದು ಯಾವ ರೀತಿ ಕೆಲಸದ ಹಂಚಿಕೆ? ಗೊಬ್ಬರದ ಬೆಲೆ ಎಷ್ಟು ಜಾಸ್ತಿ ಮಾಡಿದ್ದಾರೆ? ಯಾರು ಮಾಡೋದು ಅದನ್ನು? ಕೇಂದ್ರ ಸರ್ಕಾರ. ಅದೇ ರೀತಿನಲ್ಲೇ ಔಷಧಿಗಳ ಬೆಲೆ, ಯಾವುದು ಗಿಡಗಳಿಗೆ ಹೊಡೆಯುವಂಥ ಔಷಧಿಗಳ ಬೆಲೆ, ಕ್ಯಾಟ್ಲ್ ಫೀಡ್ ಬೆಲೆ ಎಲ್ಲವನ್ನೂ ಕೂಡ ವಿಪರೀತವಾಗಿ ಏರಿಸೋದಕ್ಕೆ ಪೂರ್ತಿಯಾಗಿ ಅವಕಾಶ ಕೊಟ್ಟು ಆಮೇಲೆ ಬೆಲೆ ಪೂರ್ತಿಯಾಗಿ ನಾಶ ಮಾಡೋಕ್ಕೆ ಕೇವಲ ಅದಾನಿ ಒಂದೇ ಒಂದು ಕಂಪ್ನಿಗೆ ಇದು ಆಫ್ರಿಕಾದ ಮೊಜಾಂಬಿಕ್ನಿಂದ ಲಕ್ಷಗಟ್ಟಲೆ ಟನ್ನು ಆಮದು ಮಾಡೋಕ್ಕೆ ಕೊಟ್ಟು ಸ್ಟಾಕ್ ಮಾಡೋಕ್ಕೆ ಬಿಟ್ಟು 80 ರೂಪಾಯಿ ಇದ್ದಿದ್ದನ್ನು 150 ರೂಪಾಯಿ ಮಾರ್ಕೆಟ್ನಲ್ಲಿ ನಾವೆಲ್ಲರೂ ಕೂಡ ಕೊಂಡ್ಕೊಳ್ಳೋಂಗೆ ಮಾಡಿ, ಮತ್ತು ರೈತರಿಗೆ ಇವತ್ತು ಮಹಾರಾಷ್ಟ್ರದ ರೈತರು ಮೊದಲು ಕೇಳ್ತಾ ಇರೋದು ತೊಗರಿ ಬೆಲೆ ಕೊಡ್ರಿ. ಯಾಕಿಂತ ಪರಿಸ್ಥಿತಿ? ಅದಾನಿ ಕಂಪ್ನಿಗೆ ಲಕ್ಷಗಟ್ಟಲೆ ಹೋಗ್ಬೇಕ ಲಾಭ, ಲಕ್ಷಗಟ್ಟಲೆ ಅಲ್ಲ, ಲಕ್ಷ ಕೋಟಿಗಟ್ಟಲೆ ಒಂದು ಕಂಪ್ನಿಗೆ ಹೋಗಿದೆ. ನೋಡಿ ಅಲ್ಟಿಮೇಟ್ಲಿ ಈ ನೆಲದ ಕಾನೂನಿನ ಬಗ್ಗೆ ಏನಾದರೂ ಅರಿವಿರಬೇಕಾಗುತ್ತಲ್ವಾ? ಈ ದೇಶದಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳ ಬಗ್ಗೆ ಏನಾದರೂ ಅರಿವಿರಬೇಕಾಗುತ್ತಲ್ವಾ? ನೋಡಿ, 2 ರೂಲ್ಸ್ ಇದ್ದಾವೆ. ಒಂದು SDRF, ಇನ್ನೊಂದು NDRF ಅಂತೇಳಿ. ಎಲ್ಲಿ ಈ ರೀತಿಯ ಡಿಸಾಸ್ಟರ್ಸ್ ಆಗ್ತವೆ, ಸೊ ಆ ಸಂದರ್ಭದಲ್ಲಿ SDRF ಅಲ್ಲಿ ಕೇಂದ್ರ ಸರ್ಕಾರದ್ದು 75% ಫಾಲು, 25% ರಾಜ್ಯ ಸರ್ಕಾರ ವೆಚ್ಚ ಮಾಡ್ತಕ್ಕಂಥದ್ದು. NDRF ಅಲ್ಲಿ 100% ಕೇಂದ್ರ ಸರ್ಕಾರ. ಇದರ ಅರ್ಥ ಏನಪ್ಪ ಅಂದರೆ, ಈ ದೇಶದಲ್ಲಿ ಯಾವುದೇ ಸಂದರ್ಭದಲ್ಲಿ ಈ ರೀತಿಯ ಪ್ರಕರಣಗಳು ನಡೆದಂಥ ಸಂದರ್ಭದಲ್ಲಿ, ಬರ ಇರ್ಬೋದು, ಅತಿವೃಷ್ಟಿ ಅನಾವೃಷ್ಟಿ ಏನೇ ಆದಂಥ ಸಂದರ್ಭದಲ್ಲೂ ಸಹ ಆ ನಾರ್ಮ್ಸ್ ಹೊತ್ತಿನಲ್ಲಿ ಕೇಂದ್ರ ಸರ್ಕಾರ ತನ್ನ 100% ಆಗ್ತಕ್ಕಂಥದಕ್ಕೆ ಕಾನೂನೇ ರೂಪಿಸಿದ್ದೀವಿ. ಇದನ್ನು ಅರ್ಥ ಮಾಡ್ಕೋಬೇಕಾಯ್ತು. ಒಂದು. ಎರಡನೇದು, ಈ ದೇಶದಲ್ಲಿ VP ಸಿಂಗ್ರು, ದೇವಿಲಾಲ್ರು, ಸೊ ಅವತ್ತೇನು VP ಸಿಂಗ್ರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ದೇವಿಲಾಲ್ರು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಅವತ್ತು ಕೇಂದ್ರ ಸರ್ಕಾರ ಈ ನ್ಯಾಷನಲೈಸ್ಡ್ ಬ್ಯಾಂಕಿನ ಎಲ್ಲ ಸಾಲವನ್ನು ಮನ್ನಾ ಮಾಡಿರ್ತಕ್ಕಂಥದ್ದು ಇತಿಹಾಸದ ಕಾಲಘಟ್ಟದಲ್ಲಿ ಕಾಣಬಹುದು. ಅದೇ ರೀತಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ 73,000 ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇದೆ. ಇದರ ಅರ್ಥ ಏನು? ಕೇಂದ್ರ ಸರ್ಕಾರ ಮಾಡೋ ಜವಾಬ್ದಾರಿ ಇದೆ ಅಂತ ಅಲ್ವಾ? ಇದಷ್ಟೇ ಅಲ್ಲ, 30th March 2014 ನಾನು ಡೇಟ್ ಹೇಳ್ತಾ ಇದ್ದೀನಿ, ಚಂಡೀಗಢಲ್ಲಿ ಇದೇ ನರೇಂದ್ರ ಮೋದಿ ನಾವು ಅಧಿಕಾರಕ್ಕೆ ಬಂದರೆ ವಿ ಆರ್ ನಾಟ್ ಗೋಯಿಂಗ್ ಟು ಲೆಟ್ ಡೌನ್ ಫಾರ್ಮರ್ಸ್ ಆಸ್ ವೆಲ್ ಆಸ್ ಸೋಲ್ಜರ್ಸ್ ಅಂತ ಹೇಳಿದಂಥವ್ರು. ಏನರ್ಥ? ರೈತರ ಸಮಸ್ಯೆಗೆ ಸ್ಪಂದಿಸ್ತೇವೆ ಅಂತೇಳಿ, ರೈತರ ಸಮಸ್ಯೆಗೆ ಸ್ಪಂದಿಸ್ತೇವೆ ಅಂತ ಹೇಳ್ತಕ್ಕಂಥವ್ರು ಇವತ್ತು ಹೇಳ್ತಾರೆ ನಾವು ಸಾಲ ಮನ್ನಾ ಮಾಡೋದಿಲ್ಲ ಅಂತೇಳಿ. ಇಲ್ಲಿವರೆಗೂ ಯಾರು ಭಾರತೀಯ ಜನತಾ ಪಾರ್ಟಿ ಇವತ್ತು ರಿಯಾಕ್ಷನ್ ಮಾಡಿರ್ತಕ್ಕಂಥ ಸದಾನಂದ ಗೌಡರಾಗಲಿ, ಶೆಟ್ಟರ್ ಆಗಲಿ, ಅಥವಾ ಮಾನ್ಯ ಯಡಿಯೂರಪ್ಪನವರು ಮನೆ ಗುಲ್ಬರ್ಗಾದಲ್ಲಿ ಹೇಳ್ತಾರೆ ಮೊದಲು ರಾಜ್ಯ ಸರ್ಕಾರ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಸಾಲ ಮನ್ನಾ ಮಾಡಿ, ನಾವು ಕೇಂದ್ರಕ್ಕೆ ಹೇಳ್ತೇವೆ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತೇಳಿ. ಆದರೆ ಇಲ್ಲಿ ವಾದ ಮಾಡುವಂಥವ್ರು ಅವ್ರ ಪಾರ್ಟಿಯ ನಾಯಕರುಗಳು ಅವರ ಪಾರ್ಟಿಯ ಲೀಡರ್ಗಳ ಸ್ಟ್ಯಾಂಡಿಗೆ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ಇದೆಯಲ್ಲ, ಅವರಿಗೆ ಎಷ್ಟರ ಮಟ್ಟಿಗೆ ಬದ್ಧತೆ ಇಲ್ಲ ಅನ್ನೋದು ಇದರಿಂದ ಈ ಮಾತಿನಿಂದ ಸ್ಪಷ್ಟವಾಗ್ತಾ ಇದೆ. ಇಷ್ಟೇ ಹೇಳ್ತಾರೆ, ಈ ದೇಶದಲ್ಲಿ ಯಾರಾದರೂ ರೈತರ ಹಿತ ಕಾಪಾಡ್ತಕ್ಕಂಥದಕ್ಕೆ ಬದ್ಧತೆ ಇದ್ರೆ ಅದು ಕಾಂಗ್ರೆಸ್, ಅದರಲ್ಲೂ ಸನ್ಮಾನ್ಯ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದಾರೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಇದೇನಿದೆ, ಐ ವಾಂಟ್ ಟು ನೋ ದಟ್, ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ಗಳಿದೆ, ಅದರ ಸಾಲ ಮನ್ನಾ ಮಾಡುವ ಪ್ರಶ್ನೆ ಇದೆ, ಅದು ರಾಜ್ಯ ಸರ್ಕಾರ ಮಾಡಬೇಕು ಅಂತ BJP ಸ್ಟ್ಯಾಂಡ್ ತಗೊಂಡಿದೆ, ಕೇಂದ್ರಕ್ಕೆ ಸಂಬಂಧ ಇಲ್ಲ, ಅದು ಅಗ್ರಿಕಲ್ಚರ್ ಸ್ಟೇಟ್ ಸಬ್ಜೆಕ್ಟಲ್ಲಿ ಬರುತ್ತೆ ಅಂತ ಅವ್ರು ವಾದ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಕಳೆದ ವರ್ಷ ನಡೆದಂತಹ ರೈತರ ಆತ್ಮಹತ್ಯೆಗಳು ಎಲ್ಲರೂ ಸಲ ತಲೆ ತಗ್ಸಂಥ ವಿಚಾರ. ಪಕ್ಷ ಸರ್ಕಾರ ಒಂದು ಕಡೆ ಇರಲಿ, ಬರೀ ರೈತರ ಸಾಲ ಮನ್ನಾಕ್ಕೆ ಕೇಳೋದಕ್ಕೆ ಪೂರಕವಾದ ಅಂಶಗಳನ್ನು ನಾವು ಚರ್ಚೆ ಮಾಡಬೇಕಾಗತ್ತೆ. ಇಲ್ಲಿ ರಾಜ್ಯದಷ್ಟೇ ಪಾಲು ಅಥವಾ ರಾಜ್ಯಕ್ಕಿಂತ ಸ್ವಲ್ಪ ಹೆಚ್ಚಿನ ಪಾಲು ಕೇಂದ್ರದ್ದು ಇರುತ್ತೆ. ರೈತರಿಗೆ ಬರೀ ಸಾಲ ಮನ್ನಾ ಮಾಡೋದು ಒಂದೇ ಅಲ್ಲ, ಅವ್ರಿಗೆ ಪೂರಕವಾದಂಥ ತೀರ್ಮಾನಗಳು ತಗೊಳ್ಳೋಂಥದ್ದು, ರಸಗೊಬ್ಬರದ ಮೇಲೆ ಸಬ್ಸಿಡಿ ಕೊಡೋಂಥದ್ದು, ರೈತರ ಕೃಷಿ ಉಪಕರಣಗಳಿಗೆ ಸಬ್ಸಿಡಿ ಕೊಡೋಂಥದ್ದು, ರೈತರ ಬೆಳೆಗೆ ಬೆಂಬಲ ಬೆಲೆ ಕೊಡೋಂಥದ್ದು, ರೈತರ ನೀರು ತಗೊಳ್ಳೋದಕ್ಕೆ ವಿದ್ಯುತ್ತನ್ನು ಪೂರೈಕೆ ಮಾಡೋಂಥದ್ದು, ನೀರಾವರಿ ಸೌಲಭ್ಯಗಳನ್ನ ಕಲ್ಪನೆ ಮಾಡೋಂಥದ್ದು, ಇವೆಲ್ಲ ಪೂರಕವಾದಂಥ ಅನೇಕ ಕೃಷಿ ಚಟುವಟಿಕೆಗಳಿಗೆ ಕೇಂದ್ರ ಸರ್ಕಾರ ಉತ್ತೇಜನವನ್ನು ಕೊಡಬೇಕಾಗುತ್ತೆ. ಅದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ಈಗ ನಾವೇನು ಪ್ರಶ್ನೆ ಮಾಡ್ತಾ ಇದ್ದೀವಿ,
ಈಗ ಸಹಕಾರಿ ಸಂಸ್ಥೆಗಳಲ್ಲಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ಆಗುತ್ತೆ, ಮತ್ತು ರಾಷ್ಟ್ರೀಕೃತ ಬ್ಯಾಂಕು ಅನ್ನೋ ಮಾತನ್ನು ನಾವು ಹೇಳ್ತಾ ಇದ್ದೀವಿ. ಬಟ್ ಒಂದು ಇಚ್ಛಾಶಕ್ತಿ ಇದ್ದಂಥ ಸಮಯದಲ್ಲಿ ಕೇಂದ್ರ ಸರ್ಕಾರ ಮಾಡಬೇಕು, ನಾನು ನಿರಾಕರಣೆ ಮಾಡೋದಿಲ್ಲ. ಅಕಸ್ಮಾತ್ ಕೇಂದ್ರ ಸರ್ಕಾರ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಬೀಯಿಂಗ್ ಎ ಸ್ಟೇಟ್ ಗೌರ್ಮೆಂಟು ನಮ್ಮ ಜವಾಬ್ದಾರಿ ಇರುತ್ತೆ. ಈಗ ಸನ್ಮಾನ್ಯ ಕುಮಾರಸ್ವಾಮಿಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸುಮಾರು 14,000 ಕೋಟಿ ಸಹಕಾರ ಸಂಘಗಳ ಸಾಲ ಇದೆ, ಸುಮಾರು 42,000 ಕೋಟಿ ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ ಸಾಲ ಇದೆ, ಒಟ್ಟು ಸೇರಿದ್ರೆ 56,000 ಕೋಟಿ ಆಗುತ್ತೆ. ಇವತ್ತೇನು ಸಿದ್ದರಾಮಯ್ಯನವರು ಒಂದು ಪಾರ್ಟ್ ಆಫ್ ದ 50,000ವರೆಗೂ ಒಂದು 8,000 ಕೋಟಿ ವೇ ಆಫ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ನಮ್ಮ ಪಕ್ಷದ ಸ್ಟ್ಯಾಂಡ್ ಭಾಳ ಸ್ಪಷ್ಟ ಇದೆ. ಕರ್ನಾಟಕದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಮಯದಲ್ಲಿ ಎರಡನ್ನೂ ಮನ್ನಾ ಮಾಡ್ತೀವಿ ಅನ್ನೋದನ್ನ ನಾವು ಘೋಷಣೆ ಮಾಡಿದ್ದೇವೆ. ಸಂಪನ್ಮೂಲ ಏನು ಬರುತ್ತೆ ಅದು ಪ್ರಶ್ನೆ, ಅದು ಬೇರೆ ಇದೆ, ಅದನ್ನು ಚರ್ಚೆ ಮಾಡೋಣ. ಬಟ್ ಇಲ್ಲಿರ್ತಕ್ಕಂಥ ಪ್ರಶ್ನೆ, ನಾವು ರಾಜ್ಯದ ಟೋಟಲ್ ಬಜೆಟ್ ಎಷ್ಟು? ಲಕ್ಷದ 80,000 ಕೋಟಿ. 70,000 ಕೋಟಿ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಆಯ್ತು? ಒಂದು ಇಲ್ಲ ಸರ್, ಒಂದು ನಿಮಿಷ ಸರ್. ಈಗ ಕೊರತೆ ಇಲ್ಲ ಮಾತಾಡಿದೆ 1,83,000 ನಾನು ಪ್ಲಾನ್ ಎರಡು ಸೇರಿ ಸಾಲ ಎಷ್ಟು? ಇಲ್ಲ ಈಗ ತಗೊಂಡಿರೋದೆಷ್ಟು, ಅದರಲ್ಲಿ ಸಂಬಳ ಸಾರಿಗೆ ಇನ್ನಿತಕ್ಕೆ ಎಷ್ಟು ಹೋಗುತ್ತೆ ಅನ್ನೋದನ್ನು ನೋಡ್ಬೇಕು. ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಎಷ್ಟು? ಈಗ ಸಂಬಳಕ್ಕೆ 42,000 ಕೋಟಿ ಹೆಚ್ಚು ಹೋಗುತ್ತೆ. ಒಂದು ಪದ ಬಳಕೆ ತಮ್ಮ ಮಾಡಿದೆ, ಸಂಪನ್ಮೂಲಗಳು ಹೇಗೆ ಅನ್ನೋ ವಿಚಾರ ಮತ್ತೆ ಚರ್ಚೆ ಮಾಡ್ತೀನಿ ಅನ್ನೋ ಪದ ಬಳಕೆ ಮಾಡಿದೆ. ನಮಗೆ ಬಡ್ಜೆಟ್ ಗಾತ್ರನೂ ಗೊತ್ತಿದೆ, ನಮ್ಮ ಚಿಂತನೆನೂ ನಮಗೆ ಗೊತ್ತಿದೆ. ನೀವು 55,000 ಕೋಟಿ ಎಲ್ಲಿ ಬರ್ತೀನಿ ಪ್ರಶ್ನೆ ನೀವು ಎತ್ತಿದ್ದೀರಾ. ನಂತರ ನಿಮಗೂ ಅವಕಾಶ ಕೊಡ್ತೀನಿ, ನೀವು ಮಾತಾಡ್ಬೋದು. ಅಪಾರ್ಚುನಿಟಿ ಬೇರೆ ಸುದ್ದಿ ಇಲ್ದಿದ್ರು ಓಕೆ, ಐ ವಿಲ್ ಗಿವ್ ಎನ್ ಅಪಾರ್ಚುನಿಟಿ. ಇಲ್ಲಿ ನಾನು ಕೂತ್ಕೊಂಡು ಡಿಕ್ಟೇಟ್ ಮಾಡೋಕ್ಕೂ ಇಲ್ಲ, ದಟ್ ಇಸ್ ನಾಟ್ ಮೈ ಕ್ಯಾರೆಕ್ಟರ್. ಐ ಎಲೋ ಯು. ಬಟ್ ನೀವೇನು ಹೇಳಿದಾಗ ಅದು ಹಾಗಲ್ಲ ಅಂತ ಹೇಳುವ ಒಂದು ಅಟ್ಲೀಸ್ಟ್ ಅವಕಾಶ ಕೂಡ ನನಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತಾವನ್ನು ಪರ್ಸನಲ್ ಆಗಿ ತಗೋಬೇಕಾಗಿಲ್ಲ. ಬಟ್ ಕೆಲವೊಮ್ಮೆ ಹತಾಶೆ, ಬೇಸರ ಆದಾಗ ಆಲ್ ದೀಸ್ ಥಿಂಗ್ಸ್ ನಿಮಗೆ ಬರುತ್ತೆ ಹತಾಶೆ, ನನಗೆ ಬರಲ್ಲ. ಅವ್ರು ಸಿಟ್ಟೇ ಮಾಡಲಿಲ್ಲ ಅವಾಗಲಿಂದ, ನನಗೆ ಬರಲ್ಲ. ಶಾಂತ ಮೂರ್ತಿಗಳಾಗಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಏನಾಗ್ಬಿಡುತ್ತೆ ಗೊತ್ತಾ ನಾಗರಾಜ್, ಈ ಎಲ್ಲವನ್ನು ರಾಜಕೀಯದಿಂದ ನೋಡ್ತಾ ಇದ್ದಕ್ಕೆ ರಾಜಕೀಯ ಲಾಭದ ಪ್ರಶ್ನೆ ಬಂದಾಗ ಪ್ರಕಟ ಮಾಡಿಬಿಟ್ರೆ ಅದ್ರ ಬಗ್ಗೆ ಒತ್ತಾಯ ಮಾಡೋದಕ್ಕೆ ಅವಕಾಶ ಇರಲ್ಲ. ಉಗ್ರ ರೂಪಿಯಾಗಿದ್ದ ಡಾಕ್ಟರ್ ವಾಮನಾಚಾರ್ಯರು ಈಗ ಶಾಂತಮೂರ್ತಿ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಮಧ್ಯೆ ಮತ್ತೆ ಉಗ್ರ ರೂಪವನ್ನು ಧರಿಸ್ಬೋದು, ಆಗುತ್ತೆ ಒಂದೊಂದ್ಸಲ ಹಾಗೇನೆ. ಎಸ್, ನಾವೇನು ಚರ್ಚೆ ಮಾಡ್ತಾ ಇದ್ವಿ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಬಗ್ಗೆ. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ. ಎಸ್, ಸಾಲ ಮನ್ನಾ ಹೋರಾಟ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಕ್ರೆಡಿಟ್ ತಗೊಳ್ಳೋದಕ್ಕೆ BJP ಟ್ರೈ ಮಾಡಿದ್ರು, ಐ ಅಗ್ರಿ, ತಪ್ಪು ಅಂತ ರಾಜಕೀಯದಲ್ಲಿ ಹೇಳ್ತಾ ಇಲ್ಲ. ಆದರೆ ಇಡೀ ಗ್ರಾಮೀಣ ಆರ್ಥಿಕತೆ ಸುಧಾರಿಸುವುದಕ್ಕೆ, ಗ್ರಾಮೀಣ ಪ್ರದೇಶದಲ್ಲಿ ಮನಿ ಫ್ಲೋ ಆಗೋದಕ್ಕೆ, ಅದನ್ನ ಬಲಪಡಿಸೋದಕ್ಕೆ ಏನಾದರೂ ಈ ನಾಯಕರುಗಳು ಮಾತಾಡಿದಾರೋ? ಸಾಲ ಮನ್ನಾವನ್ನು ಮೀರಿ ಇಡೀ ಗ್ರಾಮೀಣ ಆರ್ಥಿಕತೆ ಬಗ್ಗೆ ಯಾಕೆ ಸಲಹೆ ಕೊಡಕೂಡ್ದು? ಗಂಭೀರವಾಗಿ ಯಾಕೆ ಚರ್ಚೆ ಮಾಡಕೂಡ್ದು? ಯಾಕೆ ಬರಲ್ಲ? ಸ್ವಾಮಿನಾಥನ್ ವರದಿ ಎಷ್ಟು ಜನರಿಗೆ ಗೊತ್ತು? ಈ ದೇಶ ರಾಜಕಾರಣಿಗಳಿಗೆ, ಓಡಾಡೋರಿಗೆ, ಭಾಷಣ ಹೊಡೆಯೋರಿಗೆ. ಎಸ್, ಎಮೋಷ್ನಲ್ ಆಗಿ ಕೂಗಾಡ್ಬಿಟ್ಟು ರಾಜಕೀಯ ಲಾಭಕ್ಕಾಗಿ ಮಾತನಾಡಿದರೆ ಅದು ಒಟ್ಟಾರೆಯಾಗಿ ಏನು ಅಲ್ಪಕಾಲೀನ ಫಲಿತಾಂಶ ಇರ್ಬೋದು, ಅದು ರೈತರ ಸಮಸ್ಯೆ ಅಂತೂ ಬಗೆಹರಿಯಲ್ಲ. ಡಾಕ್ಟರ್ ವಾಮನ, ನಾನು ಕೇಳ್ತೇನೆ, ಸ್ವಾಮಿನಾಥನ್ ನಿಮ್ಮ ಸ್ಟ್ಯಾಂಡ್ ಏನು? ನಿಮ್ಮ ನಾಯಕರು ಇಷ್ಟು ಜನ ನಾವು ಹೋಗ್ಬಿಟ್ಟು ನಾವು ಹೇಳೋದಕ್ಕೆ ಕಾಂಗ್ರೆಸ್ ಮಾಡಿದ್ರು ಅಂದ್ರಲ್ಲ. ಟೆಲ್ಮಿನಿ, ಗ್ರಾಮೀಣ ಆರ್ಥಿಕತೆ ಸುಧಾರಿಸುವುದಕ್ಕೆ, ಮನಿ ಫ್ಲೋ ಆಗೋದಕ್ಕೆ ಪ್ಲಾನ್ ಏನು ಏನಾದ್ರು ಕೊಟ್ಟಿದ್ದಾರೆ ಸರ್ಕಾರದ ಮುಂದೆ? ರೈತರ ತಮ್ಮ ಬೆಳೆಗಳಿಗೆ ಯೋಗ್ಯ ಬೆಲೆ ಸಿಗೋ ಹಾಗೆ ರಾಷ್ಟ್ರೀಯ ಮಟ್ಟದ ಈ ಪ್ಲ್ಯಾಟ್ಫಾರ್ಮ್, ಮಾರ್ಕೆಟ್ ಪ್ಲ್ಯಾಟ್ಫಾರ್ಮ್ಗಳನ್ನು ಮಾಡಲಾಗಿದೆ. ಹೋದ ತಿಂಗಳಲ್ಲೇ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದಂಗೆ ಅಗ್ರಿಕಲ್ಚರ್ ಮೇಲೆ ತೊಗೊಂಡಂಥ ಲೋನ್ಗಳಿಗೆ 5% ಬಡ್ಡಿಯನ್ನು ಮನ್ನಾ ಮಾಡಲಾಗಿದೆ. ಆಲ್ರೆಡಿ ನೀವು ಯಾರೂ ಕೇಳೋದಕ್ಕಿಂತ ಮೊದಲೇ ಮಾಡಲಾಗಿದೆ. ಈ ಸಲ ರಸಗೊಬ್ಬರದ ಬೆಲೆಗಳು ಪ್ರತಿ ಸಲದಕ್ಕಿಂತನೂ ಒಂದು ಗೊಬ್ಬರ ಅವೈಲೇಬಲ್ ಇದೆ, ಇನ್ನೊಂದು ಅದರ ಬೆಲೆಗಳನ್ನು ಕಡಿಮೆ ಮಾಡಲಾಗಿದೆ. ಕರ್ನಾಟಕದಲ್ಲಿ ಈಗಾಗಲೇ ಹೇಳ್ತಾ ಇದ್ದರು, ಏನು ಯಾವಾಗ ಡಿಸ್ಟ್ರೆಸ್ ನಿರ್ಮಾಣ ಆಗುತ್ತೆ ಆ ಕಾಲದಲ್ಲಿ ಬೇಕಾಗೋ ಒಂದು ಫಂಡ್ ಅಂತ 1,600 ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಆಗಲೇ ಕೊಟ್ಟಿದ್ದರೂ ಕೂಡ ಅದನ್ನು ನಮಗೆ ಪೂರ್ತಿ ಇಲ್ಲಿ ಉಪಯೋಗಿಸ್ಕೊಳ್ಳೋಕ್ಕಾಗಿಲ್ಲ. ಅದನ್ನು ಬೇರೆ ಬೇರೆದರಲ್ಲಿ ಉಪಯೋಗಿಸ್ಬೋದು, ಅದನ್ನು ಮಾಡ್ಕೊಳ್ಳೋಕ್ಕಾಗಿಲ್ಲ. ಇಲ್ಲಿ ಇರಿಗೇಷನ್ಗೆ ಒಂದು ನಿಮಿಷ, ಇರಿಗೇಷನ್ಗೆ ಹಣ ಸರಿಯಾಗಿ ಖರ್ಚಾಗಿದ್ದರೆ ಈ ಬರಗಾಲದ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಬರೀ ಅಡ್ವರ್ಟೈಸ್ಮೆಂಟ್ನಲ್ಲಿ 36,000 ಕೋಟಿ ರೂಪಾಯಿ ಅಂತ ಹಾಕಿ ಪ್ರತಿ ವರ್ಷನೂ 10,000 ಕೋಟಿ ಖರ್ಚು ಮಾಡ್ತಾರೆ. ಇತ್ತಲ್ರಿ, ಇಷ್ಟು ವರ್ಷ ಇದ್ದಾಗ ಏನ್ ಮಾಡಿದ್ರಿ? ಇಷ್ಟು ವರ್ಷ ಇದ್ದಾಗಾದ್ರೂ ಏನ್ ಮಾಡಿದ್ರಿ? ಅದಕ್ಕೆ ಗ್ರಾಮೀಣ ಭಾಗದಲ್ಲಿ ಜನರ ಬದುಕನ್ನು ಸುಧಾರಿಸೋ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಗಳನ್ನ ಕೇಂದ್ರ ಸರ್ಕಾರ ಮಾಡಿದೆ. ಆದ್ರೆ ಪ್ಲಾನ್ ಏನು ಇದು ಹೋಗಲ್ಲ. ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಮನಿ ಫ್ಲೋ ಆಗ್ತಾ ಇಲ್ಲ.
ಆಗ್ತಾ ಇದೆ, ಆಗ್ತಾ ಇಲ್ಲ, ಆಗ್ತಾ ಇದೆ. ಜನರ ಹತ್ರ ಹಣ ಇದೆ. ಆದ್ರೆ ಇವತ್ತು ಬಂದಿರೋ ಪ್ರಶ್ನೆ ಏನು ಅಂದ್ರೆ ಅವರಿಗೆ ಬೆಳೆಗಳು ಬಂದಿಲ್ಲ. ಈ ವರ್ಷ ಮಳೆ ಕಡಿಮೆ ಇರೋದ್ರಿಂದ, ಬೆಳೆ ಕಡಿಮೆ ಇರೋದ್ರಿಂದ ಮನಿ ಫ್ಲೋ ಇಲ್ಲ, ಕಡಿಮೆ ಆಗಿದೆ. ಯಾರು ಹೇಳಿದ್ರು ನಿಮ್ಗೆ ಯಾರು ಹೇಳಿದ್ರು? ಗ್ರಾಮೀಣ ಭಾಗದಲ್ಲಿ ಮೊದಲೇ ಎಷ್ಟಿತ್ತು ಅಷ್ಟು ಹಣ ಇದೆ. ಉತ್ತರ ಪ್ರದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ನಿಮ್ಮ ಈಗೇನ್ ಡಿಮಾನಿಟೈಸೇಷನ್ ಅವತ್ ಕತೆ ಹೇಳ್ತಾ ಇದ್ರಿ, ಅದರ ನಂತರ ಕೂಡ ಚುನಾವಣೆ ಆಗಿವೆ. ಎಲ್ಲ ಕಡೆಗಳಲ್ಲೂ ಕಾಂಗ್ರೆಸ್ ಸೋತಿದೆ. ಎಲ್ಲ ಕಡೆಗಳಲ್ಲೂ ನಾವು ಆರಿಸಿ ಬಂದಿದ್ದೇವೆ. ನಾನು ಹೇಳಬೇಕಾಗಿದ್ದಿಷ್ಟೇ, ಜನ ನಮ್ಮ ಪರ ಇದ್ದಾರೆ. People have recognized what we have done. ಸಾಮಾನ್ಯ ಜನರು ನಾವೇನ್ ಮಾಡೇವೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅಲ್ಲ, ನೀವು ಜನರನ್ನ ದಡ್ರು ಅಂತ ತಿಳ್ಕೊಬೇಡಿ. ಜನರು ಅರ್ಥ ಮಾಡ್ಕೊಂಡಿದ್ದಾರೆ ನಾವೇನು ಅನ್ನೋದನ್ನ. ಎಲ್ಲ ಈ ತರ ನೋಡಿ, ಈ ದೇಶದಲ್ಲಿ ಒಂದು ಕಾನೂನಿದೆ, ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಹೇಳಿದೆ. ಸೊ ಆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಅಥಾರಿಟಿಯ ಚೇರ್ಮನ್ ಈ ದೇಶದ ಪ್ರಧಾನಮಂತ್ರಿಗಳು. ಸೊ ಯಾವ ರೀತಿ ಈ ರೀತಿ ಕೆಲಾಮಿಟೀಸ್ ಆದಂಥ ಸಂದರ್ಭದಲ್ಲಿ, ಡ್ರೌಟ್ ಇರ್ಬೋದು ಅಥವಾ ಫ್ಲಡ್ಸ್ ಇರ್ಬೋದು, ಇದೆ ಎಲ್ಲ ಸಂದರ್ಭದಲ್ಲಿ ಪ್ರಮುಖವಾಗಿ ನಾನು ಆಗಲೇ ಹೇಳಿದೆ, SDRF ಪ್ರಾರಂಭದಲ್ಲಿ ರಿಲೀಫ್ ಕೊಡ್ತಕ್ಕಂಥದ್ದು. ಸೊ NDRF ಇರ್ತಕ್ಕಂಥದ್ದು ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಕೇಂದ್ರ ಸರ್ಕಾರದ್ದು. ಈ ಎರಡು ವಿಚಾರಗಳು ಒಂದು ಕಡೆ ಕನ್ಕರೆಂಟ್ ಲಿಸ್ಟಲ್ಲಿದೆ, ಇನ್ನೊಂದು ಕಡೆ ಸೆಂಟ್ರಲ್ ಲಿಸ್ಟಲ್ಲಿ ಇರ್ತಕ್ಕಂಥದ್ದನ್ನು ಗಮನಿಸಬೇಕಾಗುತ್ತೆ. ಸೊ ಇದರ ಜೊತೆಗೆ ಏನಿವತ್ತು ಈಗಾಗಲೇ ಹೇಳಿದಾಗೆ ಸುಮಾರು 60 ಫ್ಯಾಮಿಲೀಸ್ 28 ಲಕ್ಷ ಕೋಟಿಗೂ ಹೆಚ್ಚು ಬ್ಯಾಂಕ್ಗಳ ಸಾಲ ಮಾಡಿದ್ದಾರೆ. ಅವ್ರು ಯಾರು ಸಹ ಅನೇಕರು ತೀರಿಸದೇ ಇರುವಂಥ ಸ್ಥಿತಿನಲ್ಲೂ ಇದ್ದಾರೆ. ಸೊ ಆ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿರ್ತಕ್ಕಂಥವರ ಸಾಲ ಮನ್ನಾ ಮಾಡುವಂಥದಕ್ಕೆ ಅನೇಕ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನಾಗರಾಜರವರು ಹೇಳಿದ್ದಾರೆ, ನಾನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಆಸ್ ಇಫ್ ರೈತರು ಈ ದೇಶದ ಪ್ರಜೆಗಳೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ಭಾವನೆ ಇದೆಯಲ್ಲ. ಸೊ ಈ ಭಾವನೆಯನ್ನ ಬಿಡಬೇಕಾಗುತ್ತೆ. ಈಗಾಗಲೇ ಕೇಂದ್ರ ಸರ್ಕಾರ ಅನೇಕ ಸಂದರ್ಭದಲ್ಲಿ ಮನ್ನಾ ಮಾಡಿದ್ದಾರೆ, ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗ ಎಲೆಕ್ಷನ್ ಗೆದ್ದಿದ್ದೀವಿ ಅಂತೇಳಿ, ಎಲೆಕ್ಷನ್ ಗೆದ್ದಿರೋ ಅಂಥದ್ದು ಇಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಹಾಗಾದ್ರೆ ಪಂಜಾಬಲ್ಲಿ ಯಾಕೆ ಸೋತರು, ಗೋವಾದಲ್ಲಿ 2ನೇ ಸ್ಥಾನಕ್ಕೆ ಅಥವಾ ಮಣಿಪುರದಲ್ಲಿ ಯಾಕೆ ಬಂದ್ರು, ಅಥವಾ ದೆಹಲಿನಲ್ಲಿ, ಬಿಹಾರಲ್ಲಿ? ಸೊ ಆಗ ಯಾಕಂದ್ರೆ ಅವ್ರು ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೇಳ್ತಾನೆ, ಒಂದು ಅರ್ಥ ಚುನಾವಣೆ ಬೇರೆ ಕಾರಣ, ಆದ್ರೆ ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಕಷ್ಟದಲ್ಲಿ ಇರಬೇಕಾದ್ರೆ ಅದಕ್ಕೆ ಸ್ಪಂದಿಸ್ತಕ್ಕಂಥ ನೆರವಿನ ಸಹಾಯಹಸ್ತವನ್ನು ನೀಡತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಜವಾಬ್ದಾರಿ ಇದೆ. ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಈಗಾಗಲೇ ನಿರ್ವಹಣೆ ಮಾಡಿದೆ. ಇರತಕ್ಕಂಥ ಇತಿಮಿತಿಗಳಲ್ಲಿ ಕೇಂದ್ರ ಸರ್ಕಾರ ಅವರಿಗೆ ಸ್ವಲ್ಪನಾದ್ರೂ ಬದ್ಧತೆ ಅನ್ನುವಂಥದ್ದು ಇದ್ರೆ ಈಗಲಾದ್ರೂ ಸಹ ಸ್ಪಂದಿಸ್ತಕ್ಕಂಥ ಅದಕ್ಕೆ ಮುಂದಾಗಬೇಕು. ತಾವು ಮಾತಾಡ್ತಾ ಸ್ವಾಮಿನಾಥನ್ ವರದಿ ಎಷ್ಟು ಜನ ರಾಜಕಾರಣಿಗಳಿಗೆ ಗೊತ್ತು ಅನ್ನೋ ಮಾತನ್ನು ಪ್ರಸ್ತಾಪ ಮಾಡಿದ್ರಿ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಇಲ್ಲ ಅದಲ್ಲ ಇಲ್ಲ, ಇದು ಯಾಕೆಂದರೆ ರಾಜಕಾರಣಿಗಳು ಅಂತ ಅಪಹಾಸ್ಯ ಮಾಡೋದು ಬೇಡ. ಸ್ವಾಮಿನಾಥನ್ ವರದಿ ಎಷ್ಟು ರಾಜಕಾರಣಿಗಳಿಗೆ ಗೊತ್ತಿದೆ ಅನ್ನೋದಕ್ಕಿಂತ ಸ್ವಾಮಿನಾಥನ್ ಒಬ್ಬ ತಜ್ಞನ ತಂದು ಆ ಸಮಿತಿ ಅಧ್ಯಕ್ಷ ಮಾಡಿದೆ ರಾಜಕಾರಣಿಗಳು. ಈ ಸತ್ಯ ಒಪ್ಕೊಂಡು ನಾವು ಮಾತಾಡಬೇಕಾಗುತ್ತೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ ಅನ್ನೋ ಮಾತು ನಾನು ಆಗಲೇ ಹೇಳಿದೆ, ಇಲ್ಲ ಅಂತ ಯಾರು ನಿರಾಕರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಇಲ್ಲೇನಾಗಿದೆ ಅಂದರೆ, ಸ್ವಾತಂತ್ರ್ಯ ಬಂದ ನಂತರ ಪಂಚವಾರ್ಷಿಕ ಯೋಜನೆಗಳನ್ನ ನಾವು ಅಳವಡಿಸ್ಕೊಂಡು ಬಂದವು. ಆ ಸರಿನೋ ತಪ್ಪೋ, ಸನ್ಮಾನ್ಯ ನೆಹರೂರವರು ನಮ್ಮ ದೇಶದ ಕೃಷಿ ಹೆಚ್ಚು ಇದ್ದರೂ ಸಹ 80% ರೈತರು ಕೃಷಿ ಇದ್ದರೂ ಸಹ ಕೈಗಾರಿಕೆಗಳಿಗೆ ಆದ್ಯತೆಯನ್ನು ಕೊಟ್ಕೊಂಡ್ಬಂದರು. ಬಹುತೇಕ ಇಲ್ಲ, ಅದೇ ಇವತ್ತಿಗೂ ಅದೇ ಮುಂದುವರಿತಾ ಇದೆ. ಇಲ್ಲ ನೋಡಿ, ನಾನು ಹೇಳೋದಕ್ಕೆ ಮಧ್ಯದಲ್ಲಿ ನೀವು ಡೈವರ್ಟ್ ಮಾಡ್ತೀರಾ. ದಯಮಾಡಿ, ಈಗ ಆವತ್ತಿನ ಪಂಚವಾರ್ಷಿಕ ಯೋಜನೆ ಇವತ್ತು ಮುಂದುವರಿತಾ ಇದೆ. ಇಷ್ಟು ಪಂಚವಾರ್ಷಿಕ ಯೋಜನೆಯಲ್ಲಿ 2 ಸಲ ಬಿಟ್ಟರೆ ಉಳಿದಂತೆ ಎಲ್ಲ ಪಕ್ಷಗಳು, ಎಲ್ಲ ಸರ್ಕಾರಗಳು ಕೈಗಾರಿಕೆಗೆ ಉತ್ತೇಜನ ಕೊಡ್ಕೊಂಡ್ ಬಂದಿದ್ದಾರೆ. ನಾಗರಾಜ ವಿಷಯಕ್ಕೆ ಬರ್ತಾ ಇದ್ದೀನಿ. ಈಗ ಅವ್ರು ಆಗ್ಲೇ NPA ಪ್ರಶ್ನೆ ಮಾಡಿದ್ರು, ಮತ್ತೆ ವೇವ್ ಆಫ್ ಅನ್ನ ಪದ ಬಳಸಿದ್ರು. ಇಟ್ ಇಸ್ ಟ್ರೂ, ಇಟ್ ಇಸ್ ಫ್ಯಾಕ್ಟ್. ಕೈಗಾರಿಕೆಗಳಿಗೆ ಸಿಕ್ ಇಂಡಸ್ಟ್ರಿಯಸ್ನಲ್ಲಿ ಮುಂಚೆಯಿಂದಲೂ ಸಹ ಕೋಟ್ಯಾಂತರ ರೂಪಾಯಿಗಳನ್ನ ವೇವ್ ಆಫ್ ಮಾಡ್ಕೊಂಡ್ ಬಂದಿರೋದು ಸತ್ಯ. ಅದರಲ್ಲೇನು ಮುಜುಗರ ಇಲ್ಲ. ಅದನ್ನ ರೈತರಿಗೆ ಕೊಟ್ಟಿಲ್ಲ. ಅದೇ ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ನೀವು ರೈತರಿಗೆ ಸಾಲ ಮನ್ನಾ ಮಾಡುವಂಥ ತೀರ್ಮಾನ ಕೇಂದ್ರ ಸರ್ಕಾರ ತಗೊಂಡು ಅಟ್ ಎ ಟೈಮ್ ನ್ಯಾಷನಲ್ ಲೆವೆಲಲ್ಲಿ ಅದು 7 ಲಕ್ಷ ಕೋಟಿ ಆಗುತ್ತೋ 8 ಲಕ್ಷ ಕೋಟಿ ಆಗುತ್ತೋ, ಯಾಕೆಂದರೆ ಈಗಾಗಲೇ ಫ್ಲೋಟಿಂಗ್ ಫಂಡು ನಿಮಗೆ ತೈಲದಲ್ಲಿ ಈಗಾಗಲೇ 5 ಲಕ್ಷ ಕೋಟಿವರೆಗೂ ನಿಮ್ಗೆ ಆದಾಯ ಬಂದಿದೆ. ಡಿಮಾರ್ಟೇಷನಲ್ಲಿ ಏನೋ ಇರೋ ಆದಾಯ ಎಲ್ಲ ತೊಗೊಂಡಿದ್ದೀವಿ ಅನ್ನೋ ಮಾತನ್ನು ನೀವೇ ಹೇಳ್ತಾ ಇದ್ದೀರಾ.
ದೇಶದಲ್ಲಿದ್ದಂಥ ಕಂಪೌಂಡ್ನಲ್ಲಿ ಆಚೆ ತಂದಿದ್ದೀವಿ ಅಂತ ಹೇಳಿ ಬಾಚ್ಕೊಂಡಿದ್ದೀವಿ. ನೀವು ತಗೋಬೇಕು, ತೀರ್ಮಾನ ತಗೋಬೇಕಾಗುತ್ತೆ. ನೀವೇನು ರಿಯಾಕ್ಟ್ ಮಾಡ್ತೀರಾ? ನನ್ನ ಒಂದು ಇದೇನೆಂದರೆ, ನಮ್ಮ ರಾಜ್ಯದಲ್ಲಿ ಇವರು ಯಾರು ಖಾಸಗಿ ಲೇವಾದೇವಿಗಾರರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ರೈತರು ಸಂಕಟ ಪಡ್ತಿದ್ದಾರೆ. ಮತ್ತು ಅದರ ಬಡ್ಡಿ, ಅದರ ಸಂಕಟ ಹೆಂಗೆ ಪರಿಹರಿಸೋದು, ಆ ಸಾಲ ಹೆಂಗೆ ಮನ್ನಾ ಮಾಡೋದು ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ. ಇಂಥ ಎಲ್ಲ ಇದರಲ್ಲಿ ಕೇರಳ ಒಂದು ಮಾದರಿ ಹಾಕಿಕೊಟ್ಟಿದೆ. ಅದು ಋಣ ಪರಿಹಾರ ಕಾಯ್ದೆ ಅಂತ ತಂದು ಅದರಡಿಯಲ್ಲಿ ಋಣ ಪರಿಹಾರ ಮಂಡಳಿಗಳು ಅಂತ ಹೇಳ್ಬಿಟ್ಟು ಪ್ರತಿ ಜಿಲ್ಲೆಗೂ ಕೂಡ ಮಾಡಿದ್ದಾರೆ. ಮಾಡೋದ್ರ ಮೂಲಕ ಅದರಲ್ಲಿ ಯಾವ ರೈತ ಬೇಕಾದರೂ ಅದಕ್ಕೆ ಅರ್ಜಿ ಹಾಕಿ ಖಾಸಗಿ ಬ್ಯಾಂಕು, ಕೋಆಪರೇಟಿವ್ ಸೊಸೈಟಿ ಮೂರರ ಇದ್ರ ಬಗ್ಗೆನೂ ಕೂಡ ಪರಿಹಾರ ಕೇಳಬಹುದು ಅಂತದೊಂದು ಪರ್ಯಾಯವನ್ನ ಪರಿಗಣಿಸಬೇಕು. ದೇವರಾಜ ಅರಸು ಇಂದಿರಾ ಗಾಂಧಿ ಅವರ ಕಾಲದಲ್ಲೇ ನಮ್ಮ ರಾಜ್ಯದಲ್ಲೂ ಸಹ ಡೆಟ್ ರಿಲೀಫ್ ಆಕ್ಟ್ ಅನ್ನ ತಂದು ಅವತ್ತಿನ ಸಂದರ್ಭದಲ್ಲಿ ರೈತರಿಗೆ ಮತ್ತು ಈ ರೀತಿ ಸಾಲಗಾರರ ಸಹಾಯ ಹಸ್ತವನ್ನು ನೀಡಿರ್ತಕ್ಕಂಥದ್ದಿದೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಿಜಕ್ಕೂ ಸಹ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಏನಾದರೂ ಬದ್ಧತೆ ಇದ್ದರೆ ಈಗಲೂ ಸಹ ಕಾಲ ಮಿಂಚಿಲ್ಲ, ರೈತರ ಸಾಲವನ್ನು ಮನ್ನಾ ಮಾಡ್ತಕ್ಕಂಥ ಅದಕ್ಕೆ ಮುಂದಾಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡೋದ್ರ ಜೊತೆಗೆ ಇನ್ನೊಂದನ್ನು 1978ರಿಂದ ಸೊ ಏನು ಗಂಗಾ ಕಾವೇರಿ ಲಿಂಕಿಂಗ್ ಪ್ರಾಜೆಕ್ಟ್ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ ಬಂದಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಸದಾ ಇದರ ಬಗ್ಗೆ ಹೇಳ್ತಾನೆ ಬಂದಿದ್ದಾರೆ. ಈಗಲಾದರೂ ಸಹ ಈ ದೇಶದಲ್ಲಿ ಇರ್ತಕ್ಕಂಥ ಅನೇಕ ರಾಜ್ಯಗಳಲ್ಲಿ ಇವತ್ತು ಬರ ಏನಿದೆ, ಆ ಬರವನ್ನು ತಡಿಬೇಕು ಅನ್ನುವಂಥ ಬದ್ಧತೆ ಏನಾದರೂ ಇದ್ದರೆ ವಿತೌಟ್ ವೇಸ್ಟಿಂಗ್ ಟೈಮ್ ಇವತ್ತೇನು ಕೇಂದ್ರ ಸರ್ಕಾರ ಈ ರಿವರ್ಸ್ ಲಿಂಕಿಂಗ್ ಪ್ರಾಜೆಕ್ಟ್ಗೆ ಒತ್ತು ಕೊಟ್ಟು ಹಣ ಕೊಟ್ಟು ಅದನ್ನ ವಾರ್ ಫುಡಿಂಗ್ಸ್ ಅಲ್ಲಿ ಮಾಡಬೇಕು ಅಂತ ನಾನು ರಾಜ್ಯ ಸರ್ಕಾರದಕ್ಕೆ ಏನು ಹೊಣೆಗಾರಿಕೆ ಇತ್ತು ಹಾಗೆ ಕೇಂದ್ರ ಸರ್ಕಾರಕ್ಕೂ ಹೊಣೆಗಾರಿಕೆ ಇದೆ, ಅವರು ಮಾಡಲಿ ಅಂತ ಹೇಳಿದೆ. ನಾನು ಹಂಗೆ ಹೇಳಿದ ತಕ್ಷಣ ನೀವು ಕಾಂಗ್ರೆಸ್ ಪರ್ವ ಮಾತಾಡ್ತೀರಿ ಅಂತ ವಾಮನಾಚಾರ್ಯ ಸಿಟ್ ಮಾಡಿಕೊಂಡ್ರೆ ನಿಮಗೆ ಬಿಟ್ಟಿದ್ದೀನಿ. ಈ ದೇಶದ ರೈತರಿದ್ದಾರೆ, ಎಸ್ ನೀವು ರಾಜ್ಯ ಸರ್ಕಾರದವರು ಒತ್ತಾಯ ತಗೊಳ್ಳಿ, ಕೇಂದ್ರ ಸರ್ಕಾರದವರು ತಗೊಳ್ಳಿ, ನನಗೆ ಕಳ್ಕೊಳ್ಳೋದು ಏನೂ ಇಲ್ಲ. ಆದರೆ ಒಂದು ನಿಮಿಷ, ಆದರೆ ನಿಮಗೆ ಏನು ನೋಡುಗ್ರಿದ್ದೀರಿ, ನಿಮಗೆ ಅಷ್ಟು ವೈಚಾರಿಕತೆ ಇದೆ ಅಂತ ನಂಬಿದರೆ ಇದು ರಾಜ್ಯ ಸರ್ಕಾರ ಜವಾಬ್ದಾರಿನೋ ಕೇಂದ್ರ ಸರ್ಕಾರ ಪಾಲು ಹಾಕಬೇಕೋ ಬೇಡವೋ ನಿಮಗೆ ಬಿಟ್ಟಿದ್ದು ನಿಮಗೆ ಗೊತ್ತಾಗುತ್ತೆ. ಏನು ಒಬ್ಬರ ಮೇಲೆ ಹಾಕ್ಬಿಟ್ಟು ಬಿಡ್ಬೋದಾ? ಕೇಂದ್ರ ಸರ್ಕಾರ ಇದೆಲ್ಲವನ್ನೂ ಮೀರಿದ್ದ, ಅದು ರೈತರಿಗೆ ಸಂಬಂಧ ಇಲ್ವಾ? ನೀವು ಡಿಸಿಷನ್ ತಗೋತೀರಿ. ನಾನು ಹೇಳೋಕೆ ಹೋದ್ರೆ ನನಗೆ ಅವರು ನೀವು ಕಾಂಗ್ರೆಸ್ ಪರ್ವ ಮಾತಾಡ್ತೀರಿ ಅಂತಾರೆ. ಇರುವೆ ಮುಂದಿನ ಸುದ್ದಿ ಅಂತ ನೋಡೋಣ. NDA ರಾಷ್ಟ್ರಪತಿ ಅಭ್ಯರ್ಥಿ ರಾಮನಾಥ್ ಕೋವಿಂದ್ ಅವರನ್ನು ಬೆಂಬಲಿಸೋದಕ್ಕೆ ಸಂಯುಕ್ತ ಜನತಾದಳ ಸಿದ್ಧವಾಗಿದೆ. ಇಲ್ಲಿವರೆಗೆ ಪ್ರತಿಪಕ್ಷಗಳ ಸಭೆ ಬಳಿಕ ತಮ್ಮ ನಿರ್ಧಾರ ಪ್ರಕಟಿಸುವುದಾಗಿ ಹೇಳಿದ್ದ JDU ಇಂದು NDAಗೆ ಬೆಂಬಲಿಸುವುದಾಗಿ ಹೇಳಿಕೆ ನೀಡಿದೆ. ಈ ಬಗ್ಗೆ ಇಂದು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ತಮ್ಮ ಶಾಸಕರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಬಳಿಕ JDU ಶಾಸಕರು ತಾವು ರಾಮದಾಸ್ ಕೋವಿಂದ್ ಅವರನ್ನು ಬೆಂಬಲಿಸುವುದಾಗಿ ಘೋಷಿಸಿದರು. ಇನ್ನು ಶಿವಸೇನೆ, PDP, AIADMK, TRS, YSR ಕಾಂಗ್ರೆಸ್ ಮತ್ತು ಬಿಜು ಜನತಾದಳದಿಂದ ಕೂಡ ಕೋವಿಂದ್ ಪರ ಸಕಾರಾತ್ಮಕ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ. ಇನ್ನು ಈ ಮಧ್ಯೆ UPA ರಾಷ್ಟ್ರಪತಿ ಅಭ್ಯರ್ಥಿಯನ್ನು ಘೋಷಿಸೋದಕ್ಕೆ ಸಿದ್ಧತೆಯನ್ನು ಕಾಂಗ್ರೆಸ್ ನಡೆಸಿದೆ. AICC ಅಧ್ಯಕ್ಷೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ನಾಳೆ ನವದೆಹಲಿಯಲ್ಲಿ ಸಭೆ ನಡೀತಾ ಇದೆ. ಲೋಕಸಭೆಯ ಮಾಜಿ ಸ್ಪೀಕರ್ ಮೀರಾ ಕುಮಾರ್, ಅಂಬೇಡ್ಕರ್ ಅವರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿ ಅವರ ಮೊಮ್ಮಗ ಗೋಪಾಲ್ ಕೃಷ್ಣ ಗಾಂಧಿ ಅವರ ಪೈಕಿ ಒಬ್ಬರನ್ನು ರಾಷ್ಟ್ರಪತಿ ಹುದ್ದೆಗೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. CPI, TMC, SP, BSP, DMK, NCP ಸೇರಿದಂತೆ ಅನೇಕ ಪಕ್ಷಗಳು ನಾಳಿನ ಸಭೆಯಲ್ಲಿ ಭಾಗವಹಿಸ್ತಾ ಇವೆ. ಪ್ರಾಯಶಃ ಜನತಂತ್ರ ವ್ಯವಸ್ಥೆಯಲ್ಲಿ ಸ್ಪರ್ಧೆ ನಡೀಲೇಬೇಕು. ಈ ಸ್ಪರ್ಧೆ ಬಹುಮಟ್ಟಿಗೆ ಸಾಂಕೇತಿಕವಾಗುವ ಲಕ್ಷಣ ಕಾಣ್ತಾ ಇದೆ. ಈಗಾಗಲೇ ಅಭ್ಯರ್ಥಿಗಳನ್ನ ನಿಲ್ಲಿಸುವ ವಿಚಾರದಲ್ಲಿ ಎಡಪಕ್ಷಗಳು ಭಾಳ ಸ್ಪಷ್ಟ ನಿಲುಮೆಯನ್ನು ಹೊಂದಿವೆ. ಕಾಂಗ್ರೆಸ್ ಕೂಡ ಆ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾಗಿದೆ. ಆದರೆ ಏನು ಪ್ರತಿಪಕ್ಷಗಳಲ್ಲಿ ಎಲ್ಲ ಪಕ್ಷಗಳು ಜೊತೆಗೆ ಇಲ್ಲ. ಆ ಪ್ರತಿಪಕ್ಷಗಳನ್ನು ಒಡೆಯೋದರಲ್ಲಿ BJP ಯಶಸ್ವಿಯಾಗಿದೆ, ಅಭ್ಯರ್ಥಿಯಾಗಿ ದಲಿತರೊಬ್ಬರನ್ನ ಆಯ್ಕೆ ಮಾಡುವ ಮೂಲಕ. ನೀವು ಎಡಪಕ್ಷದವ್ರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ದಟ್ ಅಭ್ಯರ್ಥಿ ನಿಲ್ಲಿಸಲೇಬೇಕು ಅಂತ. ಬಟ್ ಈಗಿನ ಬೆಳವಣಿಗೆಗಳು ನಿತೀಶ್ ಕುಮಾರ್ ಕೈ ಕೊಟ್ಟ ಮೇಲೆ ಇದು ಒಂದು ರೀತಿಯ ಸಾಂಕೇತಿಕ ಸ್ಪರ್ಧೆ ಆಗುವ ಲಕ್ಷಣಗಳು ಕಾಣ್ತವೆ. ಓಡಿಸಿ, ಇದು ನಮ್ಮ ದೇಶದ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ವಿಷಾದಕರವಾದಂಥ ಒಂದು ಪರಿಸ್ಥಿತಿ. ಅದರಲ್ಲಿ JDUನವರಂತೂ ಕೂಡ ಇದನ್ನು ಮಾಡಿರೋದು. ಅದರಲ್ಲಿ slowly I think is shifting towards the BJP now as of now. ಒಂದು ಪ್ರಶ್ನೆ ಅಂದರೆ ನಾವು ಈಗ ಸದ್ಯಕ್ಕೆ ಒಂದೇ ಒಂದು ಇದ್ರ ಮೇಲೆ ನಾವು ತೀರ್ಮಾನಕ್ಕೆ ಬರೋದು ಬೇಡ ಈಗ. ಆದರೆ ಪ್ರಶ್ನೆ ಏನಂದರೆ, ನಮ್ಮ ದೇಶದ ಒಳಗಡೆ ಸಂವಿಧಾನವನ್ನು ಪೂರ್ತಿಯಾಗಿ ದ್ವೇಷಿಸುವ,
ಸಂವಿಧಾನಕ್ಕೆ ನಾವು ಬದ್ಧರಲ್ಲ ಅಂತೇಳಿ ಘೋಷಿಸ್ಕೊಂಡಿರುವ, ಎಷ್ಟೋ ಸತಿ ಘೋಷಿಸ್ಕೊಂಡಿರುವ, ಮತ್ತು ಅಂಥ RSSನ ಹಿಡಿತದಲ್ಲಿರುವಂಥ BJP ಕೇಂದ್ರದಲ್ಲಿರುವಂಥ ಸಂದರ್ಭದಲ್ಲಿ ಪ್ರಧಾನಿ ಮತ್ತು ಅಂದರೆ ಕಾರ್ಯಾಂಗ ಪ್ಲಸ್ ಅಧ್ಯಕ್ಷೀಯ ಒಂದು ಪದವಿ ಏನಿದೆ, ಎರಡೂ ಕೂಡ ಈ ಸಂವಿಧಾನವನ್ನು ದ್ವೇಷಿಸುವಂಥ ಇವರಿಗೆ ಹೋಗಿರುವಂಥದ್ದೇನಿದೆ, RSSನ ಇವರಿಗೆ ಹೋಗುವಂಥದ್ದೇನಿದೆ, ಅದು ದೇಶದ ದೃಷ್ಟಿಯಿಂದ, ಭವಿಷ್ಯದ ದೃಷ್ಟಿಯಿಂದ ಭಾಳ ದೊಡ್ಡ ಅಪಾಯವನ್ನು ತಂದೊಡ್ಡುತ್ತೆ. ಅದರಿಂದಾಗಿ ಇದನ್ನು ದೇಶದ ಜನಗಳಿಗೆ ಎತ್ತಿ ತೋರಿಸೋದಕ್ಕಾದ್ರೂ ಕೂಡ ಯಾರು ಜೊತೆಯಲ್ಲಿ ಇಲ್ಲದೇ ಇರಲಿ ನಾವು ಅಭ್ಯರ್ಥಿ ಹಾಕ್ತೀವಿ. ಆದರೆ ಅಂಥ ಪರಿಸ್ಥಿತಿ ಇಲ್ಲ. ಕಾಂಗ್ರೆಸ್ಸು ಮತ್ತು ಇನ್ನೂ ಅನೇಕ ಪಕ್ಷಗಳು ಕೂಡಿ ಈಗಾಗಲೇ ಮಾತಾಡ್ತಾ ಇದ್ದಾರೆ ಕೂಡ ಉಳ್ಕೊಂಡು ನಾವು ಅದನ್ನು ಮಾಡ್ತೇವೆ. ನೋಡಿ, ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಗಳ ಸ್ಥಾನ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಸ್ಥಾನ. ನಿಜ, ಒಮ್ಮತವಾದಂಥ ಆಯ್ಕೆ ಆಗೋದಾದಲ್ಲಿ ಎಲ್ಲರೂ ಸಹ ಅದನ್ನು ಸ್ವಾಗತ ಮಾಡಬಹುದಾಗಿತ್ತು. ಆದರೆ ಅಧಿಕಾರದಲ್ಲಿ ಇರ್ತಕ್ಕಂಥ ಪಕ್ಷ ಒಂದೇ ಏಟಿಗೆ ಎರಡು ಹಕ್ಕಿಗಳನ್ನು ಹೊಡಿತೀವಿ ಅನ್ನೋಂಥ ರೀತಿಯಲ್ಲಿ ಒಂದು ಕಡೆ ಅವರ ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ಗುಂಪನ್ನು ಮೇಲೆ ದಾಳಿ ನಡೆಸ್ತಕ್ಕಂಥ ರೀತಿಯಲ್ಲಿ, ಇನ್ನೊಂದು ಕಡೆ ವಿರೋಧ ಪಕ್ಷದವರನ್ನು ಡಿವೈಡ್ ಮಾಡಬಹುದು ಅಂತೇಳಿ ಯಾರಿಗೆ ಸಾಮಾಜಿಕ ನ್ಯಾಯದಲ್ಲಿ ಮತ್ತು ಸಂವಿಧಾನದಲ್ಲಿ ವಿಶ್ವಾಸ ಇಲ್ವೋ, ಯಾರು ರಿಸರ್ವೇಷನ್ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ ರಿಸರ್ವೇಷನ್ನೇ ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕು ಅಂತೇಳಿ ಜಸ್ಟಿಸ್ MN ವೆಂಕಟಾಚಲಯ್ಯ ಅವರ ಕಮಿಷನ್ ಮಾಡಿದಂಥವ್ರು, ಸುಪ್ರೀಂ ಕೋರ್ಟ್ನಲ್ಲಿ ರಿಸರ್ವೇಷನ್ ಆರ್ಟಿಕಲ್ 243 ಕೆಳಗಡೆ ಇರತಕ್ಕಂಥ ರಿಸರ್ವೇಷನ್ನೇ ಪ್ರಶ್ನೆ ಮಾಡಿ ಆರ್ಗ್ಯೂ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿಯವರು, ಬಿಹಾರ್ ಚುನಾವಣೆಯಲ್ಲಿ ರಿಸರ್ವೇಷನ್ನೇ ಇರಬಾರ್ದು ಅಂತ ಮಾತನಾಡಿದಂಥವ್ರು, UPA ಚುನಾವಣೆಗೆ ಮೊದಲು ಅದೇ ರೀತಿ RSSನವರು ಪ್ರಾರಂಭ ಮಾಡಿದಂಥವ್ರು. ಇವತ್ತೇನಾಗಿದೆ, ಈ ದೇಶದಲ್ಲಿ ಸುಮಾರು 1/4 ಆಫ್ ದ ಪಾಪ್ಯುಲೇಷನ್ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಇರ್ತಕ್ಕಂಥದಕ್ಕೆ ರಾಜಕೀಯವಾಗಿ ಇವತ್ತು ಏನಾದರೂ ಆ ಸ್ಥಾನವನ್ನು ರಾಜಕೀಕರಣಗೊಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಹೊರತು ನಿಜಕ್ಕೂ ಸಹ ಸರ್ವಸಮ್ಮತವಾದಂಥ ಅಭ್ಯರ್ಥಿ ಆಗತಕ್ಕಂಥ ಅದಕ್ಕೆ ಏನಾದರೂ ಬದ್ಧತೆ ಇದ್ದಿದ್ರೆ ವಿರೋಧ ಪಕ್ಷಗಳ ಜೊತೆಯಲ್ಲಿ ಅನೌನ್ಸ್ ಮಾಡೋದಕ್ಕೆ ಮೊದಲು ಚರ್ಚೆ ಮಾಡಬಹುದಾಯಿತು. ಇದನ್ನು ನಾನು ಸ್ಪಷ್ಟಪಡಿಸ್ತೇನೆ. ಆದರೆ ಚರ್ಚೆ ಮಾಡದೆ ಅವರು ಎಲ್ಲೋ ಒಂದು ಕಡೆ ಸರ್ವಾಧಿಕಾರಿ ಪ್ರವೃತ್ತಿಯನ್ನು ತೋರಿರ್ತಕ್ಕಂಥ ಈ ನೆಲೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹುಶಃ ಸ್ಪರ್ಧೆ ಅನಿವಾರ್ಯ. ಸೋಲು ಗೆಲುವುಗಳು ಅಂತಿಮವಾಗಿ ಮತದಾರರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿಕೆ. ನಿಮ್ಮ ಸ್ಟ್ಯಾಂಡ್ ಏನು, ವೆದರ್ ಯು ಆರ್ ವಿತ್ ಅಪೋಸಿಷನ್ ಪಾರ್ಟೀಸ್ ಆರ್ ವಿತ್? ಇದುವರೆಗೂ ನಾವು ಒಂದು ತೀರ್ಮಾನವನ್ನು ತಗೊಂಡಿಲ್ಲ. ಯಾಕೆಂದರೆ ಏನು ಭಾರತೀಯ ಜನತಾ ಪಕ್ಷಕ್ಕೆ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ, ಅವರ ಜಾತಿ ಬಗ್ಗೆನೇ ಸ್ವಲ್ಪ ಗೊಂದಲಗಳು ಉಂಟಾಗಿದೆ. ಅವರು ಪರಿಷ್ಠ ಜಾತಿಗೆ ಸೇರಿದಾರೋ ಇಲ್ವೋ ಅನ್ನೋದು ಒಂದು ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ಉದಾಹರಣೆಗೆ ನಿಮಗೆ ಕರ್ನಾಟಕದಲ್ಲಿ ಬೋವಿ ಸಮುದಾಯ ಪರಿಷ್ಠ ಜಾತಿಗೆ ಬರ್ತಾರೆ, ನೀವು ಆಂಧ್ರ ಪ್ರದೇಶಕ್ಕೆ ಹೋದರೆ ಅವ್ರು ಪರಿಷ್ಠ ಜಾತಿ ಅಲ್ಲ, ಅವ್ರು ಹಿಂದುಳಿದ ವರ್ಗಕ್ಕೆ ಬರ್ತಾರೆ. ಆ ಥರದ್ದು ಒಂದು ಈಗ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಯ ಮೇಲೆ ಒಂದು ಪ್ರಶ್ನೆ ಬಂದಿದೆ. ಹಾಗಾಗಿ ಅದೊಂದು ತೀರ್ಮಾನ ಆಗಿಲ್ಲ. ಅದಕ್ಕಿಂತ ಬಹಳ ಪ್ರಮುಖವಾಗಿ ನಮ್ಮ ನಾಯಕರು ರಾಷ್ಟ್ರ ಮಟ್ಟದಲ್ಲಿ ಎಡಪಕ್ಷಗಳ ಜೊತೆಲಿ ಇರ್ತಕ್ಕಂಥದ್ದು ಸತ್ಯ. ಹಾಗಾಗಿ ಈಗಲೇ ನಾವು ಅದೇನೋ ತೀರ್ಮಾನ ತಗೊಂಡಿಲ್ಲ, ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ತಿಳಿಸ್ತೇವೆ. ನಮ್ಮ ಅಭ್ಯರ್ಥಿ ಡಿಕ್ಲೇರ್ ಆಗೋದಕ್ಕಿಂತ ಮೊದಲು ಒಂದು ಕಮಿಟಿ ಮಾಡಲಾಗಿತ್ತು. ಅವರು ಹೆಚ್ಚು ಕಡಿಮೆ ಎಲ್ಲ ವಿರೋಧಿ ಪಕ್ಷದ ನಾಯಕರನ್ನು ಭೇಟಿಯಾಗಿ ಮಾತಾಡ್ಕೊಂಡು ಬಂದರು. ಬಂದ ನಂತರ ಅವರಲ್ಲಿ ಯಾವುದೇ ಥರದ ಒಮ್ಮತದ ಅಭ್ಯರ್ಥಿಯ ಲಕ್ಷಣಗಳು ಇಲ್ಲದೆ ಇರೋದ್ರಿಂದ ಮಾತಾಡಿಲ್ಲ ಅಭ್ಯರ್ಥಿ, ಎಲ್ಲರನ್ನೂ ಮಾತಾಡಿ ಆಯ್ತು, ಹೋಗಿ ಮೀಟ್ ಮಾಡಿದ್ರು. ಅವ್ರು ಹೇಳ್ಬೇಕಲ್ಲ, ನಿಮಗೇನಾದ್ರು ಸ್ಟ್ರಾಟಜಿ ಇದ್ರೆ ಇವ್ರು ನಮ್ಮ ಕ್ಯಾಂಡಿಡೇಟು, ನಿಮಗೇನು ಅನ್ಸುತ್ತೆ ಅಂತ ಅವ್ರು ಹೇಳ್ಬೇಕಲ್ಲ. ಮೊದಲು ನಾವೇ ಹೇಳಿಬಿಟ್ರೆ ಅದ್ರ ವಿರುದ್ಧ ಏನೇನು ಅಂತ ಹೇಳಕ್ ಶುರು ಮಾಡ್ತೀರಿ. ನಾಗರಾಜ್ ಒಂದ್ ನಿಮಿಷ ಅದಕ್ಕೆ ಇದೆಲ್ಲನ್ನು ಮಾತಾಡಿಸಿದ ಮೇಲೂ ಯಾರು ಏನು ಹೇಳಿಲ್ಲ ಅಂದಮೇಲೆ ಅವತ್ತು ಪಾರ್ಲಿಮೆಂಟರಿ ಕಮಿಟಿ ಡಿಸಿಷನ್ ಆದಮೇಲೆ ಎಲ್ಲರಿಗೂ ಮತ್ತೊಂದು ಸಲ ಸ್ವತಃ ಮೋದಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನಮೋಹನ್ ಸಿಂಗ್ ಅವರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಇದು ನಮ್ಮ ಅಭ್ಯರ್ಥಿ ಅಂತ. ಇವತ್ತು ನೀವು ವಿರೋಧಕ್ಕೆ ಎದ್ದು ನಿಂತ್ರಿ ಅಂದ್ರೆ ಕಾಂಗ್ರೆಸ್ನವರು ಕನ್ನಡಿಯಲ್ಲಿ ಮುಖ ನೋಡ್ಕೋಬೇಕು. ನಿಮ್ ಮುಖ ದಲಿತ ವಿರೋಧಿ ಕಾಣ್ತಾ ಇದೆ. ಲಾಸ್ಟ್ ಒಂದು ಸುದ್ದಿ ನಾನು ಹೇಳಲೇಬೇಕಿದು. ದಕ್ಷಿಣ ಕನ್ನಡ ಜಿಲ್ಲೆಯ ಕಲ್ಲಡ್ಕದಲ್ಲಿ ನಡೆದ ಗುಂಪು ಘರ್ಷಣೆಯಿಂದಾಗಿ ಬಂಟ್ವಾಳ ಸೇರಿದಂತೆ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಶಾಂತ ಸ್ಥಿತಿ ಮರಳಿದ ಬಂಟ್ವಾಳ ಈಗ ಮತ್ತೆ ಪ್ರಕ್ಷುಬ್ಧಗೊಂಡಿದೆ. ಇಂದು ಬೆಳಗ್ಗೆ 11:30 ಸುಮಾರಿಗೆ ಬಂಟ್ವಾಳದ ವ್ಯಂಜನ ಪದವು ಎಂಬಲ್ಲಿ ದುಷ್ಕರ್ಮಿಗಳು SDPI ಮುಖಂಡ ಕಲಾಯಿ ಅಶ್ರಫ್ ಎಂಬುವರನ್ನ ಬರ್ಬರವಾಗಿ ಹತ್ಯೆಗೈದಿದ್ದಾರೆ. ರಿಕ್ಷಾ ಚಾಲಕರಾಗಿದ್ದ ಅಶ್ರಫ್ ಎಂದಿನಂತೆ ಇಂದು ಕೂಡ
ಬಾಡಿಗೆಗೆ ಅಂತ ಹೋಗಿದ್ರು. ಈ ವೇಳೆ ಅಡ್ಡಗಟ್ಟಿದ 5 ದುಷ್ಕರ್ಮಿಗಳ ತಂಡ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದಿದೆ. ಹತ್ಯೆ ಸುದ್ದಿ ಹಬ್ತಾ ಇದ್ದಂತೆ ಕಲ್ಲು ತೂರಾಟ ಪ್ರಾರಂಭ ಆಗಿದೆ. ಈ ವೇಳೆ ಸ್ಥಳಕ್ಕಾಗಮಿಸಿದ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ. ನಂತರ ಅಘೋಷಿತ ಬಂದ್ ವಾತಾವರಣ ಸೃಷ್ಟಿಯಾಗಿದ್ದು ಭಾರೀ ಭದ್ರತೆ ಕೈಗೊಳ್ಳಲಾಗಿದೆ. IGP ಹರಿಶೇಖರನ್ ನೇತೃತ್ವದಲ್ಲಿ 5 ತಂಡಗಳನ್ನು ರಚಿಸಲಾಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಶಾಂತಿ ಕದಡೋರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಾಗಿ IGP ಹರಿಶೇಖರನ್ ಎಚ್ಚರಿಕೆ ನೀಡಿದ್ದಾರೆ. ಎಸ್ ಕಳೆದ 3-4 ದಿನಗಳ ಒಂದು ವಾರದಿಂದ ಈ ಕಲ್ಲಡ್ಕದ ಬಗ್ಗೆ ಚರ್ಚೆ ನಡೀತಾ ಇದೆ. ಕಲ್ಲಡ್ಕ ಪ್ರಭಾಕರ್ ಭಟ್ರು ಮಹಾನ್ ಹೀರೋ ರೀತಿ ಎಲ್ಲ ಚಾನಲ್ಗಳಲ್ಲಿ ಮಿಂಚ್ತಾ ಇದ್ದಾರೆ. ಬಟ್ ಗಲಾಟೆ ಏನಿದೆ ಇಲ್ಲಿ, ಗಲಾಟೆ ಅಲ್ಲಿ 2 ರೀತಿ ಇದೆ. ಒಂದು, ಈ ಕಡೆ SDPI ಏನಿದೆ ಅವರು ಕೂಡ ಒಂದು ರೀತಿ ಉಗ್ರಗಾಮಿ ಮನಸ್ಥಿತಿಯವರೇ ಈ ಕಡೆ ಇದ್ದಾರೆ, ಇಬ್ಬರು ಹೊಡ್ಕೋತಾ ಇದ್ದಾರೆ. ಅದರಲ್ಲಿ ಪರಿಸ್ಥಿತಿಯನ್ನು ಸುಧಾರಿಸುವ ಕೆಲಸ ಆಗ್ತಾ ಇಲ್ಲ. ಎಸ್, ಕಲ್ಲಡ್ಕ ಅವ್ರ ಮೇಲೆ ಆರೋಪ ಇದ್ರೆ ಪೊಲೀಸರು ಯಾಕೆ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. 2 ಕಡೆಯವ್ರನ್ನ ಬೊಡೆದು ಒಳಗಾಕ್ಬೇಕಾಗಿತ್ತು ಈ ಕೆಲಸನ. ಒಂದು ಕಡೆ ಕಲ್ಲಡ್ಕನ ಒಳಗಡೆ ಹೋಗ್ಬೇಕಾಗಿತ್ತು, ಇನ್ನೊಂದು ಕಡೆ ರಮಾನಾಥ್ ರೈ ಅವರು ಒಳಗೆ ಹೋಗ್ಬೇಕು. SDPI ಗಲಾಟೆ ನಡೀತಾ ಇರೋದು ರಮಾನಾಥ್ ರೈ ನಡುವೆ ಅಲ್ಲ, SDPI ಮತ್ತು ಇವ್ರ ನಡುವೆ. ರಮಾನಾಥ್ ರೈ ಅವರೇ ಬೆಂಕಿ ರಾಜಕೀಯ. ಸೊ ಈ ಕಲ್ಲಡ್ಕ ಭಟ್ರ ವಿರುದ್ಧ ಏನೇನು ಆರೋಪಗಳಿದ್ದು ಯಾವಾಗಿದ್ದು ಒಂದ್ಸಲ ಹೇಳ್ಬಿಡ್ತೀನಿ ನಾನು. ಯಾಕೆ ಅವ್ರನ್ನ ಹಿಡಿತಾ ಇಲ್ಲ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಹಿಡಿದ್ಬಿಟ್ರೆ ಏನೋ ಇಡೀ ದಕ್ಷಿಣ ಕನ್ನಡ ಕುದಿದು ಹೋಗ್ಬಿಡುತ್ತೆ. 10 ವರ್ಷದ ಹಿಂದಿನಿಂದ ನಿರಂತರವಾಗಿ ಒತ್ತಾಯ ಮಾಡ್ತಿದ್ದೀವಿ. ಒಂದ್ ನಿಮಿಷ ಹೇಳ್ತೇನೆ. ಅವ್ರು ಮೊದಲನೇದಾಗಿ ಅವ್ರ ಮೇಲೆ ಇದ್ದ ಆರೋಪ ಕೋಮು ಪ್ರಚೋದನೆಯ ಭಾಷಣ ಮಾಡ್ತಾರೆ ಅಂತ. ಅವರ ಭಾಷಣದ ಪ್ರಭಾವದಿಂದ ದಕ್ಷಿಣ ಕನ್ನಡದಲ್ಲಿ ಕೋಮು ಘರ್ಷಣೆ ನಡೆಯುತ್ತೆ ಅಂತ. ಅವ್ರಿಗೆ ಇನ್ನೊಂದು ಹೆಸರಿದೆ, ಅವ್ರಿಗೆ ದಕ್ಷಿಣ ಕನ್ನಡದ ಬಾಲ್ ಠಾಕ್ರೆ ಅಂತ ವಿಧಾನವನ್ನು ಕೂಡ ಅವ್ರನ್ನ ಪ್ರೀತಿಸೋರು ಅಭಿಮಾನಿಗಳು ಕೊಟ್ಟರು. ಬಾಲ್ ಠಾಕ್ರೆ ಟೈಪ್ ಕಂಟ್ರಿ ಅಂತ. ಮಂಗಳೂರು ಸಮೀಪದ ಗುರುಪುರದಲ್ಲಿ ಇತ್ತೀಚೆಗೆ ಕೆಲವು ತಿಂಗಳುಗಳಿಂದ ಒಂದು ಹಿಂದೂ ಸಂಗಮದಲ್ಲಿ ಅವರು ಭಾಷಣ ಮಾಡಿದರು. ಆವಾಗ ಕೋಮು ಘರ್ಷಣೆ ಆಗಿತ್ತು, ಪೊಲೀಸರಿಗೆ ದೂರು ಕೊಡಲಾಗಿತ್ತು. ಆಗ ಅವರು ಆಂಟಿಸಿಪೇಟರಿ ಬೇಲ್ ತಗೊಂಡ್ರು. ಅದೇ ಸಂದರ್ಭದಲ್ಲಿ ಭಟ್ರಿಗೆ ದುಬೈಯಿಂದ ಕೂಡ ಕೊಲೆ ಬೆದರಿಕೆ ಕೂಡ ಬಂದಿತ್ತು. ಯಾವ ಹಂತಕ್ಕೆ ಹೋಗಿದೆ ನೋಡಿ, ನಿಮ್ಮನ್ನು ಹತ್ಯೆ ಮಾಡ್ತೀವಿ ಅಂತ ದುಬೈಯಿಂದ ಅವರಿಗೆ ಕೊಲೆ ಬೆದರಿಕೆ ಬಂದಿತ್ತು. ದಕ್ಷಿಣ ಕನ್ನಡದಲ್ಲಿ ಕೋಮು ಗಲಭೆಗೆ ಭಟ್ರ ಕಾರಣ ಇದ್ದಾರೆ ಅಂತ ಚರ್ಚ್ಗಳ ಮೇಲೆ ದಾಳಿ ನಡೆದಾಗಲೂ ಅವರ ಹೆಸರು ಬಂದಿತ್ತು, ಆರೋಪ ಇತ್ತು. ನಾನೇನು ಅವ್ರ ಅಪರಾಧಿ ಅಂತ ಹೇಳ್ತಾ ಇಲ್ಲ. ಅವರ ಬೆಂಬಲಿಗರು ಕೆಲವರು ಇದ್ದಾರೆ, ಮಿಥುನ್ ಅಂತ ಒಬ್ರು ಇದ್ದಾರೆ, ಅವರು ಹಲವು ಪ್ರಕರಣಗಳು ಸಿಕ್ಕಾಕೊಂಡು ಒಳಗಡೆ ಹೋಗಿ ಬಂದಿದ್ದಾರೆ. ಸೊ ಯಾಕೆ ಆಗ್ತಾ ಇಲ್ಲ ನನಗೆ ಅರ್ಥ ಆಗದೆ ಇರುವುದು. ಒಬ್ಬ ಕೋಮು ಪ್ರಚೋದನೆ ಮಾಡುವಂಥ ಭಾಷಣ ಮಾಡಿದರೆ ಅವನು ಯಾಕೆ ಬಡದು ಪೊಲೀಸರು ಒಳಗಾಕಲ್ಲ? ಅದೇ ರೀತಿ ಕೋಮು ಪ್ರಚೋದನೆ ಮಾಡಿ SDPI ಅವರು ಇದ್ದಾರೆ, ಅವ್ರನ್ನೂ ಬಡದು ಒಳಗಾಕಬೇಕು, ಅವ್ರನ್ನ ಬಿಡಬೇಕು ಅಂತಲ್ಲ. ಯಾಕೆ ನಡೀತಾ ಇಲ್ಲ ನನಗೆ ಗೊತ್ತಿಲ್ಲ. ಭಟ್ರು ಯಾಕೆ ಓಡಾಡ್ತಾರೆ? ಎಸ್ ನಾಗರಾಜ್, ನಾನೇ ಸ್ವತಃ ನಮ್ಮ ರಾಜ್ಯದ ಕಾರ್ಯದರ್ಶಿಯಾಗಿದ್ದಾಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಹಲವಾರು ಸತಿ ಭೇಟಿ ಕೊಟ್ಟಿದ್ದೀನಿ. ಮತ್ತು ಈ ಕೋಮು ಗಲಭೆಗಳು ನಡೆದಂಥ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಕಲ್ಲಡ್ಕ ಪ್ರಭಾಕರ್ ಭಟ್ರ ಕೈವಾಡ ಇದೆ ಅಂತ ಅನ್ನೋದನ್ನು ಭಾರಿ ಸ್ಪಷ್ಟವಾಗಿ ಪತ್ರಿಕಾಗೋಷ್ಠಿಗಳಲ್ಲಿ ಹೇಳ್ತಾ ಬಂದಿದ್ದೀವಿ. 12 ವರ್ಷದಿಂದ ಹೇಳಿದ್ದೀವಿ ನಾವು ಅವರನ್ನು. ಯಡಿಯೂರಪ್ಪನವ್ರ ಸರ್ಕಾರ ಮತ್ತು ಇವರೆಲ್ಲ ಇರುವಾಗಲಿಂದಲೂ ಹೇಳಿದ್ದೀವಿ ಮೊದಲು ಅವ್ರನ್ನ ಬಂಧಿಸಬೇಕು ಅಂತ. ಆದರೆ ನನಗೆ ವಿಷಾದದ ಸಂಗತಿ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಬಂದು 4 ವರ್ಷ ಆದಮೇಲೆ ಕೂಡ ಅವರ ಮೇಲೆ ಕ್ರಮವನ್ನು ಯಾಕೆ ತಗೊಳ್ಳಿಲ್ಲ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇದೆ. ಮತ್ತು ಈಗ ಕೊನೆಘಟ್ಟದಲ್ಲಿ ಇವಾಗ ನಿಮ್ಗೆ ಹೇಳ್ತೀನಿ, 12 ವರ್ಷದಿಂದ ಪ್ರಭಾಕರ್ ಭಟ್ರ ಬಗ್ಗೆ ಮಾತ್ರನೇ ಅಲ್ಲ, SDPI ಬಗ್ಗೆನೂ ಕೂಡ ನಾನು ಅವಾಗ್ಲಿಂದನೂ ಹೇಳ್ತಾ ಬಂದಿದ್ದೀನಿ. SDPIನವ್ರು ನನಗೂ ಬೆದರಿಕೆ ಹಾಕಿದ್ರು, ಆಯ್ತಲ್ಲ, ಅವ್ರ ಮೇಲೆ ಬೆದರಿಕೆ ಹಾಕಿದ್ರು. ಇನ್ನು ಬೇರೆ ಬೇರೆ ಅನೇಕ ಪ್ರಸಂಗಗಳಿದ್ದಾವೆ. ನನ್ನ ಪ್ರಶ್ನೆ ಇರೋದಿಷ್ಟೇ, 4 ವರ್ಷ ಆದರೂ ಕೂಡ ಕಾಂಗ್ರೆಸ್ನವ್ರು ಯಾಕೆ ಮಾಡಲಿಲ್ಲ? ಈಗಲಾದ್ರೂ ಕೂಡ ಅವರು ಸಂವಿಧಾನ ರಮಾನಾಥ್ ರೈ ಅವರು SP-ಗೆ ಆದೇಶ ಕೊಟ್ಟಿರೋದು ಒಂದು ಸಂವಿಧಾನಬದ್ಧ ಕರ್ತವ್ಯ. ಆ ಸಂವಿಧಾನಬದ್ಧ ಕರ್ತವ್ಯನ ಅವರು ನಿರ್ವಹಿಸಿದ್ದಾರೆ. ಆದರೆ ಇನ್ನೂ ಯಾಕೆ ಅರೆಸ್ಟ್ ಆಗಿಲ್ಲ ನಮ್ಗೆ? ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷ ಎರಡೂ ಪಕ್ಷಗಳು ಕೋಮುವಾದದ ನೆಲೆಯಲ್ಲಿ ರಾಜಕಾರಣ ಮಾಡ್ತಾ ಇರತಕ್ಕಂಥದ್ದು ನಗ್ನ ಸತ್ಯ, ಅದರಲ್ಲಿ ಎರಡನೇ ಮಾತಿಲ್ಲ. ಈಗ ರಮಾನಾಥ್ ರೈ ಅವರ ಹೆಸರನ್ನ ಸಾಮಾನ್ಯ ಇವರು ಪ್ರಸ್ತಾಪ ಮಾಡಿದ್ರು. ಈಗ ನಳಿನ್ ಕಟೀಲ್ ಏನು ಮಾಡಿದ್ರು? ಅವರು ಅದ್ಯಾವುದೋ ಜಿಲ್ಲಾ ಕಚೇರಿಗೆ ಬೆಂಕಿ ತಿನ್ನ ಮಾತನ್ನು ಹೇಳಿದ್ರು. ಅಂದರೆ ಒಬ್ಬ ಸಿಟ್ಟಿಂಗ್ MP ಆಗಿ ಒಂದು ಆಡಳಿತ ವ್ಯವಸ್ಥೆ ವಿರುದ್ಧ ಬೆಂಕಿ ತಿನ್ನ ಮಾತನ್ನು ಹೇಳಿದ್ರು. ಹಾಗಾಗಿ ಬಹುತೇಕ ಇದೆಲ್ಲ ಒಂದು ಕಡೆ ಒಂದು ಪಕ್ಷ ಮುಸ್ಲಿಮ್ನ ಓಲೈಕೆ ಮಾಡೋಂಥದ್ದು, ಇನ್ನೊಂದು ಪಕ್ಷ ಹಿಂದೂಗಳನ್ನ ಓಲೈಕೆ ಮಾಡೋಂಥದ್ದು, ಆ ಕಾರಣಕ್ಕೋಸ್ಕರ ಅಲ್ಲಿ ಕೋಮುಗಲಭೆ ಹಚ್ಚೋಂಥದ್ದು ಎರಡೂ ತಪ್ಪು ಅನ್ನೋದು ನನ್ನ ಭಾವನೆ. ಎಸ್ ವಾಮನಾಚಾರ್ಯ, ದೆನ್ ಉಗ್ರಪ್ಪ ಲಾಸ್ಟ್ ಕಮೆಂಟ್. ಎಸ್
ಪ್ರಭಾಕರ್ ಭಟ್ರು ಅಲ್ಲಿಯ ಬಹುಸಂಖ್ಯಾತರಾದಂಥ ಹಿಂದೂಗಳ ಮೇಲೆ ಆಗ್ತಿರುವಂಥ ಅನ್ಯಾಯ ಅತ್ಯಾಚಾರಗಳಿಗೆ ಒಂದು ರಕ್ಷಣಾ ಬಿಂದುವಾಗಿ ಯಾವಾಗಲೂ ನಿಂತಿದ್ದಾರೆ. ಅಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಅವ್ರದ್ದು ಏನು ಶ್ರೀರಾಮ್ ಶಾಲಾ ಅಂತಿದೆ, 10,000ಕ್ಕೂ ಮೇಲ್ಪಟ್ಟು ವಿದ್ಯಾರ್ಥಿಗಳಲ್ಲಿ ಓದ್ತಾರೆ. ಅಂದರೆ ಜನರ ಭವಿಷ್ಯವನ್ನೇ ನಿರ್ಮಾಣ ಮಾಡೋ ದೃಷ್ಟಿಯಿಂದ ಕೂಡ ಪ್ರಭಾಕರ್ ಭಟ್ರು ಅತ್ಯಂತ ಪ್ರಭಾವಿಯಾಗಿ ಕೆಲಸ ಮಾಡಿದ್ದಾರೆ. ಒಪ್ಪಲೇಬೇಕು, ಅವ್ರು ಹೇಳದೇ ಇದ್ದರೆ ಅವರು ಒಪ್ಪಲೇಬೇಕು. ಅವ್ರು ಯಾರು ಹೇಳ್ತಾರೆ ಅವರೇ MLA ಆಗುವಷ್ಟು ಅವ್ರಿಗೆ ಇಡೀ ದಕ್ಷಿಣ ಕನ್ನಡದಲ್ಲಿ ಹೋಲ್ಡ್ ಇದೆ. ಇಂಥ ಒಬ್ಬ ಸಾಮಾಜಿಕ ಕಾರ್ಯಕರ್ತನನ್ನು ಅರೆಸ್ಟ್ ಮಾಡಿ ಹೊಡೆದು ಹೊರಗೆ ಹಾಕ್ರಿ ಅಂತ ನಮ್ಮ ಯಾರು ರಮಾನಾಥ್ ರೈ ಅವರು ಅವ್ರಿಗೆ ಆ್ಯಕ್ಚುಲಿ ಅವ್ರ ಇದರಲ್ಲಿ ಮುಸ್ಲಿಂ ಮಂತ್ರಿ ಅಂತಲೇ ಕರೀತಾರೆ. ಅಂದರೆ ಅವ್ರು ಇಲ್ಲಿಂದ ಹೊರಟರು ಅಂದರೆ ಆ ಊರಿನಲ್ಲಿ ಎಲ್ಲಿದ್ದರೂ ಅವ್ರು ಅದನ್ನೇ ಮಾಡ್ತಿರ್ತಾರೆ. ಮೊನ್ನೆ ಕೂಡ 10-20 ಆ ಮುಸ್ಲಿಂ ಬಾಂಧವರನ್ನು ಒಂದು ರೂಮಲ್ಲಿ ಕೂಡಿಸ್ಕೊಂಡು ಪೊಲೀಸರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅವರು. ನೀವು ಹೇಳಿದ್ರಲ್ಲ ಈಗ ಒದ್ದೊಳಗೆ ಹಾಕ್ರಿ ಅಂತ, ಅದನ್ನೇ ಅವರು ಅಲ್ಲಿ ಹೇಳಿದ್ರು. ಆದ್ರೆ ಯಾರು ಗಲಾಟೆ ಮಾಡಿದ್ರು ಅದ್ರ ಮೇಲೆ ಪ್ರೂಫ್ ಏನು? ಇದೇನು ಡಿಕ್ಟೇಟರ್ ರಾಜ್ಯನ ಅವರೊಂದು ಹೇಳಿದ್ರು ಅಂತ ನೀವು ಕೇಳೋದಕ್ಕೆ ಈ ರಾಜ್ಯದಲ್ಲಿ ಅದಕ್ಕೆ FIR ಆಗಬೇಕು, ಪ್ರೂಫ್ ಆಗಬೇಕು. ಮನಸ್ಸಿಗೆ ಬಂದಂಗೆ ಮಾಡ್ತೀರಿ, ಏನ್ ಬೇಕಾದ್ದು ಯಾರನ್ನ ಬೇಕಾದ್ರು ನಾಳೆ ನಿಮ್ಮನ್ನ ಬೆಳಗ್ಗೆ ಅರೆಸ್ಟ್ ಮಾಡ್ಬೋದಾ? ಕೂತ್ ಹಿಂಗ್ ಮಾತಾಡ್ತೀರಿ ಅಂತ ಹಂಗ್ ಮಾಡಕ್ ಆಗಲ್ಲ. ಭಟ್ರೆ, ನ್ಯಾಯ ಅನ್ನೋದು ಇನ್ನೂ ಒಂದ್ ಸ್ವಲ್ಪ ಮಟ್ಟಿಗಾದ್ರೂ ಇದೆ. ದಕ್ಷಿಣ ಕನ್ನಡದಲ್ಲಿ ನಿಶ್ಚಿತವಾಗಿದೆ. ಯಾರನ್ನೂ ಹೊಡೆದ ಒಳಗೆ ಹಾಕ್ರಿ ಅಂತ ಹೇಳೋದಿದೆಯಲ್ಲ, ನೀವು ದಕ್ಷಿಣ ಕನ್ನಡದವ್ರೆ ಹೊಡೆದ ಒಳಗೆ ಹಾಕ್ರಿ ಅಂತ ಹೇಳೋದಿದೆಯಲ್ಲ, ಇದು ಯೋಗ್ಯವಾದ ಶಬ್ದ, ಪ್ರಜಾಪ್ರಭುತ್ವಕ್ಕೆ ಯೋಗ್ಯವಾದ ಶಬ್ದ ಅಲ್ವೇ ಅಲ್ಲ. ನೋಡಿ, ನಾನು ಸ್ಪಷ್ಟಪಡಿಸ್ತೇನೆ. ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಇಸ್ ಎ ಫಂಡಮೆಂಟಲ್ ರೈಟ್ ಆಸ್ ಫಾರ್ ದ ಪ್ರಾವಿಷನ್ಸ್ ಆಫ್ ಆರ್ಟಿಕಲ್ 21. ಆದರೆ ಇಲ್ಲಿ ಏನಾಗಿದೆ, ಯಾರೇ ಕೋಮು ಪ್ರಚೋದನೆ ಮಾಡಿ ಜನರನ್ನ ಎತ್ತುಕಟ್ಟತಕ್ಕಂಥ ಕೆಲಸ ಯಾವುದೇ ವರ್ಗಕ್ಕೆ ಸೇರಿರಲಿ, ಸೊ ಯಾರೋ ಬಹುಸಂಖ್ಯಾತರ ಪರವಾಗಿ ಯಾರೋ ಒಬ್ಬರು ಗುತ್ತಿಗೆ ತೆಗೆದುಕೊಂಡಿರುವಂತಾರೆ. ನಾವು ಸಹ ಹಿಂದೂಗಳೇ, ನಮ್ಮ ಪರವಾಗಿ ಯಾರೋ ಗುತ್ತಿಗೆ ತೆಗೆದುಕೊಂಡಿಲ್ಲ. ಇದನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಇವತ್ತೇನಾಗಿದೆ, ಭಾರತೀಯ ಜನತಾ ಪಾರ್ಟಿಯವರ ಸೊ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತೇಳಿ ಏನು ದಕ್ಷಿಣ ಕನ್ನಡ ಅಂತ ಹೇಳಿಕೊಂಡು, ಸೊ ಅಲ್ಲಿ ಈ ರೀತಿಯ ಕೋಮು ಪ್ರಚೋದನೆ ಮಾಡೋದರ ಮೂಲಕ ಜನರನ್ನ ಎತ್ತುಕಟ್ಟತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಆ ಗುರುಪುರಕ್ಕೆ ವಿರೋಧ ಪಕ್ಷದ ನಾಯಕನಾಗಿ ನಾನೇ ಹೋಗಿ ಅಲ್ಲಿ ಭಾಷಣ ಮಾಡಿದ್ದೇನೆ. ಯಾರು ಇವರು ಪ್ರಚೋದನೆ ಮಾಡಿದ್ರು ಕನ್ನಡಕ ಪ್ರಭಾಕರ್ ಭಟ್ರು, ಸೊ ನಾನು ಭಾಷಣ ಮಾಡಿದೆ. ವಿರೋಧ ಪಕ್ಷದ ನಾಯಕರು ಆ ಬಿಲ್ಡಿಂಗ್ಗಳಿಂದ ಕಲ್ಲು ಬೀಸಿದ್ದು. ಇತ್ತೀಚೆಗೆ ಒಂದ್ಸಾರಿ ಹೋಗಿ ಆ ಗುರುಪುರಕ್ಕೆ ಹೋಗಿ ನಾನು ಸ್ಪಷ್ಟಪಡಿಸ್ತೇನೆ, ಇವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಅವರಿಗೆ ಎಷ್ಟೇ ಇದಿದ್ರೂ ಸಹ ಈ ರೀತಿ ಪ್ರಚೋದನೆ ಮಾಡತಕ್ಕಂಥದ್ದು, ಈ ನೆಲದ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು ಬಹುಶಃ ಯಾರು ಸಂಬಂಧಪಟ್ಟಂತ ಆ ಭಾಗದ ಪೊಲೀಸ್ನವರಿದ್ದಾರೆ ಇಮ್ಮಿಡಿಯೇಟ್ ಕಾಗ್ನಿಸೆನ್ಸ್ ಅನ್ನ ತೆಗೆದುಕೊಂಡು ತಪ್ಪಿತಸ್ಥರ ಕ್ರಮ ಜರುಗಿಸ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಆ ಭಾಗದ ಜನ ನೆಮ್ಮದಿಯಿಂದ ಜೀವನ ನಡೆಸಲಿಕ್ಕೆ ಸಾಧ್ಯತೆ ಇದೆ. ಆ ದಿಕ್ಕಿನಲ್ಲಿ ಕೆಲಸ ನಡೀಲಿ ಅಂತ ಹೇಳಿ ಆಶಿಸ್ತೀನಿ. ಪ್ರಿಯ ವೀಕ್ಷಕರೇ, ನನ್ನದೇನಿಲ್ಲ, ಈ ಧರ್ಮಾಂಧರು ಏನಿದ್ದಾರೆ ಅವರು ಹಿಂದೂ ಇರಲಿ ಮುಸ್ಲಿಮರಿರಲಿ, ಧರ್ಮಾಂಧತೆಯ ಮೂಲಕ ಜನರ ನಡುವೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾರಲ್ಲ, ಧರ್ಮದ ಗುತ್ತಿಗೆದಾರರು ನಾವು ಅಂತ, ದೊಡ್ಡವರು ಕಾಂಟ್ರಾಕ್ಟರ್ಸ್ ಇವರು, ಧರ್ಮ ಇನ್ನವರಿಗೆ ಯಾರೂ ಇಲ್ಲ ಅಂಥ ಜನರು ಏನು ಜೈಲಿನ ಒಳಗಡೆ ಮುದ್ದೆ ಮುರಿಬೇಕಾದ್ದು ಅನಿವಾರ್ಯ. ಈ ದೇಶ ಇರಬೇಕು ಅಂತಂದರೆ ಅದನ್ನು ಮಾಡದೇ ಇದ್ದರೆ ಅವರು ಹೊರಗಡೆ ಬೆಂಕಿ ಹಚ್ತಾರೆ. ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಎರಡು ರೀತಿಯ ಈ ಉಗ್ರಗಾಮಿ ಮನಸ್ಥಿತಿಯ ಜನ ಕೂಡ ಇದ್ದಾರೆ. ಒಂದು ಕಡೆ ಹಿಂದೂ ಉಗ್ರಗಾಮಿಗಳು, ಇನ್ನೊಂದು ಕಡೆ ಇಸ್ಲಾಮಿಕ್ ಉಗ್ರಗಾಮಿಗಳು. ಅವರು ಇದೇ ಭಾಷಣ ಮಾಡ್ತಾ ಕಲ್ಲು ಹೊಡಿತಾ ಇರ್ತಾರೆ. ಅದನ್ನು ತಕ್ಷಣ ಕ್ರಮ ಕೈಗೊಳ್ಳಬೇಕಾದ ಅನಿವಾರ್ಯತೆ ಇದೆ ಅನ್ನೋದನ್ನು ಮಾತ್ರ ನಾನು ಹೇಳ್ಬೋದೇನೋ. ಎನಿವೆ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಮತ್ತೆ ಇದೇ ಸಮಯಕ್ಕೆ ಹಾಜರಾಗ್ತೀನಿ. ನಾಳೆ ಸುದ್ದಿ ತೆಗೆದುಕೊಂಡು ಅತಿಥಿಗಳ ಜೊತೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ಎಲ್ಲರೂ ಕೂಡ ಶುಭರಾತ್ರಿ, ನಮಸ್ಕಾರ.